ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 25ನೇ ತಾರೀಕು ಡಿಸೆಂಬರ್ 2025 ಗುರುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಪೌಷಮಾಸೆ, ಶುಕ್ಲ ಪಕ್ಷದ ಪಂಚಮೀ ತಿಥಿ, ಶತಭಿಷಾ ನಕ್ಷತ್ರ, ವಜ್ರಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ಕ್ರೈಸ್ತ ಬಂಧುಗಳಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯ. ಎಲ್ಲರಿಗೂ ಆ ಭಗವಂತ ನೆಮ್ಮದಿ, ಶಾಂತಿ, ಆರೋಗ್ಯ, ಸಮಾಧಾನ ಕೊಡಲಿ. ಶಾಂತಿಯ ದೂತ, ಸಂತ ಎಲ್ಲರೂ. ಕ್ರಿಸ್ಮಸ್ ಅಂತ ಹೇಳಿದ್ದೆ ಕ್ರೈಸ್ತ ಬಂಧುಗಳ ಒಂದು ಸಡಗರ. ಅದು ಎಲ್ಲರೂ ನಾವೆಲ್ಲ ಒಂದೇ ಮಕ್ಕಳೇ. ನೀವೇನೇ ಹುಡುಕಿ ನೋಡಿ, ನಮ್ಮ ಒಂದು ಬ್ರಹ್ಮಾಂಡ ಪುರಾಣ ಹುಡುಕಿದ್ರು ಅದೇ ಕಥೆ, ಕ್ರೈಸ್ತ ಧರ್ಮದ್ದು ಹುಡುಕಿದ್ರು ಅದೇ ಕಥೆ ಇದೆ, ಮೂಲ ಕಥೆ. ಹಾಗೆಯೇ ಮುಸ್ಲಿಂ ಧರ್ಮದಲ್ಲಿ ಹುಡುಕಿದ್ರು ಅಲ್ಲಿ ಒಂದು ಮೂಲ ಕಥೆ. ಮೂರಕ್ಕೂ ತುಂಬ ಸಾಮ್ಯತೆ ಇರತಕ್ಕಂಥದ್ದು. ನಾವೆಲ್ಲ ಒಂದೇ. ನಮ್ಮಲ್ಲಿ ಯಾರೋ ಅದನ್ನ ತುಂಬ ದೊಡ್ಡದಾಗಿ ಕ್ರೈಸ್ತರೇ ದೊಡ್ಡವರು, ಇಲ್ಲ ನಮ್ಮ ಹಿಂದೂ ಧರ್ಮವೇ ದೊಡ್ಡದು, ಇಲ್ಲ ಮುಸ್ಲಿಂ ಧರ್ಮವೇ ದೊಡ್ಡದು ಅನ್ನೋ ಒಂದು ಯಾವುದೋ ಒಂದು ಆಲೋಚನೆಗಳನ್ನು ತುಂಬಿಸಿ ನಡೆಸ್ಬಿಟ್ಟಿದ್ದಾರೆ. ನಮ್ಮಲ್ಲಿ ಜಗಳ, ಕಿತ್ತಾಟ, ಕಲಹ, ಬೆಂಕಿ. ಎಲ್ಲ ಧರ್ಮ ಹೇಳೋದು ಒಂದೇ ಮಕ್ಕಳೇ. ಮಾನವ ಧರ್ಮ ದೊಡ್ಡದು, ಮಾನವ ಜನ್ಮ ಅತಿ ದೊಡ್ಡದು. ನಾವು ಹುಟ್ಟುವಾಗ ನಮಗೆ ಯಾವುದೇ ಧರ್ಮವೇ ಇಲ್ಲ, ನಮಗೆ ಜಾತಿಯೇ ಇಲ್ಲ, ನಮಗೊಂದು ಕುಲವೂ ಇಲ್ಲ. ಹುಟ್ಟುವ 11 ದಿನದವರೆಗೂ ನಮಗೆ ಜನವಾರ ಸಮೇತ ಹಾಕೋಲ್ಲ. ನಾವು ತುಂಬಿಸ್ಕೊಬಿಟ್ಟಿದ್ದೇವೆ ಇವತ್ತದು ತುಂಬ. ನಮ್ಮಲ್ಲಿ ಆ ಸಹಬಾಳ್ವತೆ ಇಲ್ಲ. ಮಕ್ಕಳಾಗಿದ್ದಾಗ ಮಕ್ಕಳಾಗಿದ್ವಿ. ಅವತ್ತು ನಮ್ಮಲ್ಲಿ ನೀನು ಕ್ರೈಸ್ತ, ನೀನು ಮುಸ್ಲಿಂ, ನಾನು ಹಿಂದೂ, ನೀನು ಜೈನ, ನೀನು ಪಾರ್ಸಿ, ನೀನು ಸಿಕ್ಕು, ನೀನು ಜುದಾಯಿ, ನೀನು ಯಹೂದಿ, ಈ ಥರದ್ದು ಯಾವುದೂ ಇರಲಿಲ್ಲ ನಮ್ಮಲ್ಲಿ. ಮಕ್ಕಳಾಗಿದ್ದಾಗ ಒಂದೇ ಶಾಲೆಯಲ್ಲಿ ಆಡ್ತಾ ಬೆಳೀತಾ ತಿಂತಾ, ಒಂದೇ ಒಂದು ಪುಸ್ತಕ, ಬರವಣಿಗೆ, ಮುಗ್ಧ ಗೆಳತನ. ನಾವು ಬೆಳೀತಾ ಬೆಳೀತಾ ಮಕ್ಕಳಾಗಲಿಲ್ಲ. ಮಕ್ಕಳೇ ಕ್ರೂರಿಗಳಾಗ್ಬಿಟ್ಟಿದ್ದೇವೆ ಇವತ್ತು. ಅದು ಎಲ್ಲಿಗೋ ತಲುಪಿಬಿಟ್ಟಿದೆ. ನನಗನ್ಸಿದ್ದು ನಾನು ಹೇಳಿದ್ದೇನೆ. ಕೆಲವ್ರಿಗಿದು ಪಥ್ಯ ಆಗೋಲ್ಲ. ಮಾನವ ಧರ್ಮ ದೊಡ್ಡದು, ನನಗೆ ಅಷ್ಟು ಗೊತ್ತಿದೆ. ನನ್ನ ಗುರುಗಳು ಹೇಳ್ತಿದ್ದಿತ್ತು ಅಷ್ಟೇ. ಆಗ್ಲಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆಗಳಿಗೆ ಅನುಗುಣವಾಗಿ ವರ್ಷ ಭವಿಷ್ಯ ಅನ್ನತಕ್ಕಂಥದ್ರ ಮಾಲಿಕೆ ಕೊಡ್ತಿದ್ದೆ. ತುಂಬ ಜನ ರಾಶಿ ಅಂತರ್ಗತವಾಗಿ ಕೂಡ ಕೇಳ್ತಿದ್ದಾರೆ. ಖಂಡಿತ ಈ ಹೊಸ ವರ್ಷ ಹೇಗಿರುತ್ತೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ. ಹೇಳ್ದಾಗೆ ಬಂಗಾರ ನೋಡಿ ಅಲ್ಲಿ ಡಾನ್ಸ್ ಮಾಡ್ತಾ ಹತ್ತಾ ಇದೆ. ಹೇಳ್ದಾಗೆ ಈ ವರ್ಷ 2026 ಡಿಸೆಂಬರ್ ಒಳಗಡೆ 2 ಲಕ್ಷ ಕೂಡ ದಾಟು ಬಿಡುತ್ತೇನೋ, ಆ ಮಟ್ಟಕ್ಕೆ ನಡೀತಿದೆ. ಸೊ ಬೆಳ್ಳಿ ಕೂಡ ಇಟ್ ಇಸ್ ತುಂಬ ಬೆಲೆಯ ಒಂದು ಏರಿಕೆ ನಡೀತಿರೋದು. ಧುಮುಕ್ಬೇಡಿ, ನೋಡಿಕೊಂಡು ಆದಷ್ಟು ಗೋಲ್ಡ್ ಕಾಯಿನ್ಸ್ ಮೇಲೆ ಹಾಕಿ, ಆರ್ನಮೆಂಟ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಕೇಳ್ಕೊತಿದ್ದೇನೆ. ಹೇಳ್ತಾ, ಸಂಖ್ಯೆ 6ನೇ ತಾರೀಕು ಹುಟ್ಟಿದವರು, 6ನೇ ತಾರೀಕು 15 24ನೇ ತಾರೀಕು ಹುಟ್ಟಿದವರು. ನೀವೊಂದು ಜಾದು, ಜಾದೂ ತೇರಿ ನಜರ್, ಖುಷ್ಬೂ ತೇರಿ ನಜರ್.
ಅಲ್ಲೊಂದಿದೆ ಮಕ್ಕಳೇ, ನೀವೊಂದು ಎನಿಗ್ಮಾ. ಎಷ್ಟು ಜನ ನಿಮ್ಮಿಂದೆ ಹೇಳಿ, ನಿಮ್ಮಲ್ಲೊಂದು ಜನ್ಮದ ಒಂದು ಆಕರ್ಷಣೀಯ, ನೀವೊಂದು ಆಕರ್ಷಣ, ಅದೊಂದು ರೀತಿಯ ಔರ. ನೀವೆಲ್ಲಿದ್ದರೂ ನೀವು ನೋಡೋಕೆ ಸಾಮಾನ್ಯರೇ, ನಿಮ್ಮ ಒಳಗಡೆ ಒಂದು ದೈತ್ಯ ಪ್ರತಿಭೆ ಇದೆ. ಅಂಥದ್ದೊಂದು ಅಂದ ನೋಡಿ. ದೇಹದ ಅಂದ ಬೇರೆ, ತಾನಾಗಿ ಬರೋ ಅಂದ ಬೇರೆ. ಎಲ್ಲೋ ಒಂದು ಕಡೆ ಹೆನ್ರಿ ಫೋರ್ಡ್ ತುಂಬ ಚೆನ್ನಾಗಿ ಹೇಳ್ತಾರೆ, ಪ್ರಪಂಚದ ಅತಿ ದೊಡ್ಡ ಉದ್ಯಮಿ. ಹಾಗೆ ರತನ್ ಟಾಟಾ ಕೂಡ ಅದೇ ರೀತಿ ಹೇಳ್ತಕ್ಕಂಥದ್ದು ಹೇಳ್ತಾರೆ. ನೋ ಲೀಡರ್ ಹ್ಯಾಸ್ ಕ್ರಿಯೇಟೆಡ್, ಯಾರೂ ಒಬ್ಬ ಯಜಮಾನನಾಗಿ ತಯಾರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹೆನ್ರಿ ಫೋರ್ಡು ಹೇಳ್ತಾರೆ, ಹುಟ್ಟಿನಿಂದಲೇ ಬಂದಿರುತ್ತೆ ಅವರಿಗೆ ಅಂತ. ಹುಟ್ಟಿನಿಂದಲೇ ಅದೊಂದು ಲೀಡರ್ಶಿಪ್. ಅವನು ಎಲ್ಲಿ ಕುಳಿತರು ಅವನೊಂದು ಚಾಲೆಂಜರ್. JRD ಟಾಟಾ ಯಾರೂ ಯೋಚನೆ ಮಾಡದ ಸಂದರ್ಭದಲ್ಲಿ ಒಂದು ಟಾಟಾ ಸ್ಟೀಲ್, ಟಾಟಾ ಉಕ್ಕು, ಈ ಥರದ್ದೆಲ್ಲ ಸ್ಥಾಪಿಸ್ತಾರೆ. ಅದೊಂದು ಧೈರ್ಯ ತಗೋತಾರೆ, ಲೀಡರ್ಶಿಪ್. ಫೋರ್ಡ್ ಕೂಡ ನೀವು ನೋಡಿ, ಹೆನ್ರಿ ಫೋರ್ಡ್ ತುಂಬ ಓದ್ಕೊಂಡಿಲ್ಲ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇಲ್ಲ. ಆರ್ಡಿನರಿ ಒಂದು 10ನೇ ತರಗತಿ ಓದಿರ್ತಕ್ಕಂಥ ವ್ಯಕ್ತಿ. ದೊಡ್ಡ ಇಡೀ ಪ್ರಪಂಚದ ಅತಿ ದೊಡ್ಡ ಸಾಮ್ರಾಜ್ಯವೇ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲೇ ಒಂದು ದಂತಕತೆ. ಅವ್ರು ಹೇಳ್ತಾರೆ, ಹುಟ್ಟುವಾಗಲೇ ಒಬ್ಬ ನಾಯಕನನ್ನ ಯಾರೂ ತಯಾರಿಸಲಾರರು, ಅದು ಹುಟ್ಟುವಾಗಲೇ ಬಂದಿರುತ್ತೆ ಅಂತ. ಹಾಗೆ ಸಂಖ್ಯೆ 6ರಲ್ಲಿ ಹುಟ್ಟಿರೋರು ನೀವು ನಿಜವಾಗ್ಲೂ ನಾಯಕರೇ, ಎಲ್ಲಿದ್ದರೂ ನಾಯಕರೇ. ಮ್ಯಾಜಿಕ್. ನೀವೊಂದು ಅದ್ಭುತ ಸರಿಯಾಗಿ ತಿಳ್ಕೊಬಿಟ್ರೆ, ನಿಮಗೆ ಸರಿಯಾದ ಒಂದು ಗುರು, ಸರಿಯಾದ ಒಂದು ಸುಬ್ರಹ್ಮಣ್ಯ ಶಕ್ತಿ ಸೇನಾಪತಿ ಸಿಕ್ಬಿಟ್ರೆ, ವಾಹ್, ಲವ್ಲಿ. ವೇರ್ ಎವರ್ ಯು ಆರ್ ಗೋ, ನೀವೆಲ್ಲಿದ್ದರೂ ನಿಮ್ಮ ಛಾಯೆ ಇರುತ್ತೆ. ನಿಮಗೆ ಎಷ್ಟು ಜನ ಫಾಲೋವರ್ಸ್ ಹೇಳಿ? 6ರಲ್ಲಿ ಹುಟ್ಟಿದವರಿಗೆ, ಹೌದು ಅಲ್ವಾ? ಸಂಖ್ಯೆ 6, 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು. ಈವನ್ ನಿಮಗೆ ಗೊತ್ತಿಲ್ಲ, ನಿಮ್ಮ ಸರ್ಟಿಫಿಕೇಟಲ್ಲಿ ಅದಿದೆ, ನೀವು ಆಕರ್ಷಣೀಯರೇ, ಫಾಲೋವರ್ಸ್ ಜಾಸ್ತಿ. ಅದೊಂದು ಗತ್ತು. ನಿಮ್ಮ ಮಾತು, ನಿಮ್ಮ ಆಲೋಚನೆ ಯಾವಾಗಲೂ ನೀವೊಬ್ಬ ಬ್ರ್ಯಾಂಡ್. ನೀವು ನೆನ್ಪಿಟ್ಕೊಳ್ಳಿ, ಬ್ರ್ಯಾಂಡ್, ಎ ಬ್ರ್ಯಾಂಡೆಡ್ ಪರ್ಸನ್. ಅದೊಂಥರ ಈ ವಾಚು ಅನ್ನೋದು ಹೇಳ್ತಾರೆ ನೋಡಿ. ಇದು ಹೇಗಾಗುತ್ತೆ ಅಂದರೆ, ರ್ಯಾಡೋ ವಾಚ್ಗಿಂತ ರೋಲೆಕ್ಸ್ ವಾಚ್ ಅಂತ ಇದೆ. ಅದರ ವ್ಯಾಲ್ಯೂನೇ ಮಿನಿಮಮ್ 8 ಲಕ್ಷಕ್ಕೆ ಆರಂಭ ಆಗುತ್ತೆ. ನಾನೊಮ್ಮೆ ಸುತ್ತಾ ಇರ್ತೇನೆ, ದೇಶ ವಿದೇಶ ಇನ್ನೊಂದು ಅಂತ. ರೋಲೆಕ್ಸ್ ಶೋರೂಮ್ಗೆ ಹೋಗಿರ್ತಕ್ಕಂಥದ್ದು, ನೋಡೋಣ ಅನ್ನತಕ್ಕಂಥದ್ದು. ತಗೊಳ್ಳೋ ಇಚ್ಛೆ ಕೂಡ ಇದ್ದ ಬ್ರ್ಯಾಂಡ್ ಆಗಿರಬೇಕು ಅನ್ನತಕ್ಕಂಥದ್ದು. ಅಂಥದ್ದೊಂದು ಬ್ರ್ಯಾಂಡ್ ನಮ್ಮ ಕೈಯಲ್ಲೂ ಇರಬೇಕು ಅನ್ನೋ ಒಂದು ಆಸೆ. ದೈವ ಕೊಟ್ಟಿದೆ ಆ ಶಕ್ತಿ. ಆ ಶೋರೂಮ್ಗೆ ಹೋಗಿದ್ದೇನೆ. ಒಂದು ಬೇಸಿಕ್ ಒಂದು 10 ಲಕ್ಷದ ವಾಚು, 12 ಲಕ್ಷದ ವಾಚು, ಅಲ್ಲಿ ಕೋಟಿಗಟ್ಟಲೆ ಇದೆ. ಹೋದೆ. ಹೊರಗಡೆ ಅದೇ ಶೋರೂಮ್ ಹೊರಗಡೆ 1000 ರೂಪಾಯಿ ವಾಚು, 1000 ರೂಪಾಯಿ ವಾಚು ಅಂತ ಮಾರ್ತಿದ್ದಾರೆ. ಯಾವನೂ ಹತ್ರ ಇಲ್ಲ ಆ ವಾಚ್ ಕೊಂಡ್ಕೊಳ್ಳೋಕ್ಕೆ. ಅದೇ ಟೈಮಿಂಗ್ ತೋರಿಸೋದು, ಟೈಮ್ ಅದೇ ತೋರಿಸ್ತಿದೆ. ರೋಲೆಕ್ಸು ಅದೇ ತೋರಿಸುತ್ತೆ. ಕೇಳಿರ್ತೀನಿ, ತುಂಬ ದೊಡ್ಡ 40 ಲಕ್ಷದ ವಾಚು, 50 ಲಕ್ಷದ ವಾಚು, ಅದು ಇದು ಹಗರಣ ಅಂತೆಲ್ಲ ಕೇಳ್ತಿರ್ತೀನಿ. ರೀ IT ಕಟ್ಟಿದ್ದೇನ್ರಿ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೇನ್ರಿ ಅಂತೆಲ್ಲ ಹೇಳ್ತಿರ್ತಾರೆ. ತಗೊಂಡಿದ್ದೀನ್ರಿ, ಇರಲಿ, ಅವರವರ ಕಷ್ಟಾರ್ಜಿತ, ಸ್ವಯಾರ್ಜಿತ, ಸ್ವಯಂ ಕೃಷಿ. ಕೆಲವ್ರಿಗೊಂದು ಗಿಫ್ಟು ಬಂದಿರುತ್ತೆ, ಇರಲಿ. ಹೊರಗಡೆ ಮಾರ್ತಿದ್ದಾರೆ, ನೀವು ನಂಬಲ್ಲ. ನಾನು ಹೋದ ಶೋರೂಮ್ಗೆ, ತಗೊಳ್ಳೋ ಇಚ್ಛೆ ಅಂತೂ ಇಲ್ಲ. ನನ್ನ ನಂಬಿಕೆ ಏನಂದರೆ, ಆದಷ್ಟು ನಾನು ವಾಚ್ ಕಟ್ಟಬಾರ್ದು ಅನ್ನೋದು. ನಾನು ವಾಚ್ ಕಟ್ಟೋಲ್ಲ.
ನನ್ನ ಧರ್ಮಪತ್ನಿ ಹಾಗೂ ನನ್ನ ಮನೆಯವ್ರ ಒತ್ತಡಕ್ಕೆ ನಾನು ವಾಚ್ ಕಟ್ಟೋದು. ಟೈಮ್ ನೋಡಿ ಕೆಲಸ ಮಾಡಬಾರ್ದು. ಆ ಟೈಮ್ ಅನ್ನೋದು BP, ಶುಗರ್, ಥೈರಾಯ್ಡ್ ಇನ್ನೊಂದು ಹತ್ಸುತ್ತೆ, ಭಯ ಪಡಿಸುತ್ತೆ, ಗಾಬರಿ ಪಡಿಸುತ್ತೆ. ಈ ರೀತಿ ಕೆಲವೊಂದು ನಿಯಮಗಳನ್ನ ಹಾಕೊಂಡಿದ್ದಾನೆ. ತುಂಬಾ ಕೆಲವೊಂದು ನಿಯಮಗಳಿದ್ದಾವೆ ನನ್ನದೇ ಆದಂಥದ್ದು. ಅಂಥದ್ರಲ್ಲಿ ಅತಿ ದೊಡ್ಡ ನಿಯಮ ಏನಂದ್ರೆ ವಾಚ್ ಕಟ್ಟಲ್ಲ. ನಿಮ್ಗೋಸ್ಕರ ಬರಿಗೇ ಇರಬಾರ್ದು. ನನ್ನ ಧರ್ಮಪತ್ನಿ ಏನಿದು ವಾಚ್ ಇರ್ಬೇಕು, ನಿಮಗೆ ಗೊತ್ತಿಲ್ಲ. ಉದ್ಯೋಗಂ ಪುರುಷ ಲಕ್ಷಣಂ ಅನ್ನೋ ತರ ನಿಮ್ ಗತ್ತು ನಿಮಗೆ ಗೊತ್ತಿಲ್ಲ ಅಂತ. ನಮ್ ಗತ್ತು ನಮಗ್ ಬೇಕಿಲ್ಲ. ತುಂಬಾ ತಿಳಿದವ ತೋರಿಸ್ಕೊಳ್ಳಲ್ಲ, ಹೇಳಬಾರ್ದು, ಅದು ಬೇಕಿಲ್ಲ. ಆದ್ರೂ ಹೋಗಿದ್ದೇನೆ, ಅಲ್ಲೊಬ್ಬ ಆತ ಬಂದಿದ್ದಾನೆ ಮೊದಲನೇ ಬಾರಿಗೆ ಅಂತ ಅನ್ಕೋತೇನೆ. ನಾನು 10 ಬಾರಿ ಶೋರೂಮ್ಗೆ ಹೋಗಿರೋದುಂಟು, ನೋಡಿರೋದುಂಟು. ಇರ್ಲಿ, ದೈವದತ್ತ ಏನೋ ಒಂದು ವರ, ಆಶೀರ್ವಾದ, ಈ ವಿದ್ಯೆ ಆಶೀರ್ವಾದ, ನಿಮ್ಮ ಪ್ರೀತಿ. ರ್ಯಾಡೋ, ರೋಲೆಕ್ಸ್, ಅದಕ್ಕೆ ಮೀರಿದ ವಾಚಸ್ ಸೆಕ್ಷನ್ಗೂ ಹೋಗಿದ್ದಾನೆ. ಇರ್ಲಿ, ತಗೊಂಡಿದ್ದಾನ ತಗೊಂಡಿಲ್ವ ಅದು ಬೇಡ ಮಾತು. ಸರಿ, ಒಬ್ಬ ಆತ ಬಂದ್ಬಿಟ್ಟು ಒಂದು ಬೇಸಿಕ್ ವಾಚ್ ಒಂದು 8.5 ಲಕ್ಷ ಅಂತ ಅನ್ಕೋತಾನೆ. ಅದೆಷ್ಟು ಅನ್ನ 8.5 ಲಕ್ಷ. ನೋಡುದ, ಖುಷಿ ಆಯ್ತು. ಗ್ಲೌಸ್ ಹಾಕೊಂಡ್ರು. ದಟ್ ಆ ಪ್ರೆಸೆಂಟೇಶನ್ ಒಂದು ಅದ್ಭುತ. ಕೈಗೆ ತಗೊಂಡು, ಸರಿ ಇದನ್ನ ಪ್ಯಾಕ್ ಮಾಡಿ. ಇದೆಷ್ಟು? 8.5 ಲಕ್ಷ. ಪ್ಯಾಕ್ ಮಾಡಿ ಅಂದ್ರೆ, ಸಾರಿ ಸರ್, ಇಲ್ಲ ಸರ್ ಅಂತ. ಅಲ್ಲ ರೀ, ಇಲ್ಲಿದೆ ಅಲ್ವೇನ್ರಿ? ನಾನು ನೋಡ್ತಿದ್ದಾನೆ. ಇಲ್ಲಿದೆ ಅಲ್ವೇನ್ರಿ, ಕೊಂಡ್ಕೋಬೋದಲ್ವ ಅಂದ್ರೆ, ಇಲ್ಲ ಸರ್, ಇದು ಓನ್ಲಿ ಫಾರ್ ಪ್ರೀಮಿಯಂ ಕಸ್ಟಮರ್ಸ್. ನಾನು ಪ್ರೀಮಿಯಂ ಅಲ್ವಾ? ಹಾಗಂತ ನಾವು ಹೇಳಿಲ್ಲ ಸರ್. ಇದು ಬಂದು ನಮ್ಮದೇ ಆದಂತ ಒಂದು ಕ್ಲಬ್ ಇದೆ, ಪ್ರೀಮಿಯಂ ಕಸ್ಟಮರ್ ಸರ್ಕಲ್ ಇದೆ. ಅವರಿಗೆ ಫಸ್ಟ್ ಟೈಮ್ ತಗೋತಿದ್ದೀರಾ ಅಂತ ಕೇಳ್ದ. ಹೌದು ಅಂದಿದ್ದಕ್ಕೆ, ಇಲ್ಲ ಸರ್, ಫಸ್ಟ್ ಟೈಮ್ ತಗೊಳ್ಳೋರಿಗೆ ಕೊಡೋದಿಲ್ಲ. ನನಗೆ ಆಶ್ಚರ್ಯ, ಇದೇನಪ್ಪ ಇದು ಅಂತ. ನನಗಾತ ಹಾಗೆ ಹೇಳಿಲ್ಲ ಬಿಡಿ. ನಾನು ಕೇಳಿದ ತಕ್ಷಣ ಒಂದು ವಾಚ್ ಇಟ್ಟ, ಅದ್ರ ಮಾತುಕತೆ ಆಯ್ತು. ಸೆಕೆಂಡ್ರಿ, ನೀವು ಸೆಕೆಂಡ್ ಟೈಮ್ ತಗೊಂಡಿದ್ದೀರಾ, ಥರ್ಡ್ ಟೈಮ್ ತಗೊಂಡಿದ್ದೀರಾ, ಏನೂ ಕೇಳಿಲ್ಲ ಅಂತ. ನಾನು ತಗೊಂಡ ವಾಚ್ ಬೇರೆ. ಈತ ತಗೊಂಡಂತಹ 8.5 ಲಕ್ಷ ವಾಚ್ಗೆ ನೀವು ಮೊದಲನೇ ಬಾರಿ ತಗೋತಿರೋದಲ್ವಾ ಅಂದ. ಹೌದು ಅಂದ. ಹಾಗಾದ್ರೆ ಸರ್, ಇದು ಬುಕ್ಕಿಂಗ್ ಆಗ್ಬಿಟ್ಟಿದೆ. ಬುಕ್ಕಿಂಗ್ ಆಗ್ಬಿಟ್ಟಿದೆ? ಹೌದು ಸರ್. ಅಕಸ್ಮಾತ್ ಕ್ಯಾನ್ಸಲ್ ಆದ್ರೆ ನಿಮ್ ನಂಬರ್ ಕೊಟ್ಟೋಗಿ ಫೋನ್ ಮಾಡಿ ಹೇಳ್ತೇವೆ, ದೆನ್ ವಿ ವಿಲ್ ಗಿವ್ ಯು. ಇದೇನ್ರಿ ಇದು? ದುಡ್ಡು ತಗೊಂಡು ಬಂದಿದ್ದೇನೆ ನಾನು. ಅವನು ಒಂದು ಕನಸು, ಜೀವನದ ಕನಸು. ರೋಲೆಕ್ಸ್ ವಾಚ್ ಕಟ್ಟೋದು ಅಂತ ಹೇಳ್ದ ಅಂದ್ರೆ ಸುಮ್ಮನೆ ಇಲ್ಲ ಮಕ್ಕಳೇ. ರೋಲೆಕ್ಸ್ ತುಂಬಾ ಅಡ್ವರ್ಟೈಸ್ಮೆಂಟ್ ಮಾಡೋದಿಲ್ಲ, ನೀವು ಗಮನಿಸಿ ನೋಡಿ. ನೀವು ಈ ಫಾಸ್ಟ್ ಟ್ರ್ಯಾಕು, ಈ ಟೈಟಾನು, ಎಲ್ಲ ವಾಚ್ಗಳು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ದೊಡ್ಡ ದೊಡ್ಡ ಬ್ರ್ಯಾಂಡ್ ಅಂಬಾಸಿಡರ್ಗಳು, ಅದು ಇದು ಅಂತ. ಇಲ್ಲವೇ ಇಲ್ಲ, ವೆರಿ ರೇರ್. ದೇ ನೆವರ್ ಅಡ್ವರ್ಟೈಸ್, ಬಟ್ ಸ್ಟೇಟ್ಮೆಂಟ್ ಕೊಡ್ತಾರೆ. ನೀವು ಗಮನಿಸಿ ನೋಡಿ. ಈ ವಾಚನ್ನ ಧರಿಸೋದು ಯಾವಾಗ ಗೊತ್ತಾ? ತುಂಬಾ ಅಪರೂಪದ ವ್ಯಕ್ತಿಗಳಿಗೆ ಮಾತ್ರ ಬ್ರ್ಯಾಂಡಿಂಗ್ ತಗೊಂಡಿರ್ತಾರೆ. ರೋಜರ್ ಫೆಡರರ್ ರೋಲೆಕ್ಸ್ ವಾಚನ್ನ ಗೆದ್ದ ನಂತರ ಆತ ಪ್ರತಿ ಒಂದು ಚಾಂಪಿಯನ್ಶಿಪ್, ಟೆನ್ನಿಸ್ ಚಾಂಪಿಯನ್ಶಿಪ್ ಗೆದ್ದ ನಂತರ ಒಂದು ವಾಚ್ ಅನ್ನು ಧರಿಸ್ತಾನೆ. ದಟ್ ಇಸ್ ರೋಲೆಕ್ಸ್. ಅಂದ್ರೆ ಅತ್ಯುನ್ನತ ಸ್ಥಾನ ಪಡೆದಂತ ವ್ಯಕ್ತಿ, ಅವನೆಷ್ಟು ಪರಿಶ್ರಮ ಪಟ್ಟಿರ್ತಾನೆ ಆ ಸಾಧನೆಗೆ, ಆ ಸ್ಥಾಯಿಗೆ ಬರ್ಲಿಕ್ಕೆ. ಅಂದ್ರೆ ಈಸ್ ಅ ಲೆಜೆಂಡ್. ಆ ಲೆಜೆಂಡ್ ಕೈಯಲ್ಲಿ ಇದು ಒಂದು ಲೆಜೆಂಡ್ ಅನ್ನೋ ರೀತಿಯಲ್ಲಿ ತೋರಿಸ್ತಾರೆ ಅಷ್ಟೇ. ಟೆನ್ನಿಸ್ ಟೂರ್ನಿಮೆಂಟ್ಸ್ಗೆ ಅಡ್ವರ್ಟೈಸ್ಮೆಂಟ್ ತಗೋತಾರೆ. ಆ ಒಂದು ಕಪ್ಪನ್ನು ಗೆದ್ರೆ ಕಡಿಮೆ ಅಂದ್ರೂ 30-35 ಕೋಟಿ ಕೊಡ್ತಾರೆ. ಒಂದೊಂದು ಚಾಂಪಿಯನ್ಶಿಪ್ ಗೆದ್ರು. ಲೆಕ್ಕ ಹಾಕೊಳ್ಳಿ, ಒಬ್ಬ ಚಾಂಪಿಯನ್ ಆಗ್ಲಿಕ್ಕೆ ನಮ್ಮ ಭಾರತದಲ್ಲಿ ಗೆದ್ರೆ ಒಬ್ರಿಗೆ 3 ಕೋಟಿ ಕೊಟ್ರೆ ಹೆಚ್ಚು. ಇಡೀ ತಂಡಕ್ಕೆ 10 ಕೋಟಿ 20 ಕೋಟಿ ಕೊಟ್ರೆ ಹೆಚ್ಚು. ಬರೀ ಯೋಚನೆ ಮಾಡಿ ನೋಡಿ. ಒಂದು ವಿಂಬಲ್ಡನ್ ಚಾಂಪಿಯನ್ಶಿಪ್ ಇರ್ಬೋದು, ಫ್ರೆಂಚ್ ಓಪನ್ ಚಾಂಪಿಯನ್ಶಿಪ್ ಇರ್ಬೋದು, ಆಸ್ಟ್ರೇಲಿಯನ್ ಓಪನ್ ಚಾಂಪಿಯನ್ಶಿಪ್ ಇರ್ಬೋದು, US ಓಪನ್ ಚಾಂಪಿಯನ್ಶಿಪ್ ಇರ್ಬೋದು. ರೋಜರ್ ಫೆಡರರ್ ಗೆದ್ದಾಗೆಲ್ಲ ಈ ಜಸ್ಟ್ ವೇರ್ಸ್ ಇಟ್. ಅದನ್ನ ಹಿಂಗೆ ಹಾಕೋತಾನೆ ಅವನ ಕೈಯಲ್ಲಿ. ಅದು ಆ ಮೆಡಲ್ ಹಿಡಿಯೋವಾಗ, ಆ ಕಪ್ ಹಿಡಿಯೋವಾಗ ಅವನ ಕೈಯಲ್ಲಿ ಆ ರೋಲೆಕ್ಸ್ ಆಗುತ್ತೆ. ಇಟ್ಸ್ ಲೈಕ್ ಎ ಸ್ಟೇಟ್ಮೆಂಟ್. ಇಟ್ಸ್ ಓನ್ಲಿ ಲೆಜೆಂಡ್ಸ್ ಅಂತ ನೋಡಿ. ಇವ್ರು ಹೇಳಿದ್ದದೆ ಅದರ ಅರ್ಥ. ಇಟ್ಸ್ ಓನ್ಲಿ ಫಾರ್ ಪ್ರೀಮಿಯಂ. ಯಾರು ಅದರ ವ್ಯಾಲ್ಯೂ ಗೊತ್ತಿದೆಯೋ ಅವ್ರು ಮಾತ್ರನೇ ತಗೊಳ್ಳೋದು, ಕಟ್ಟೋದು. ಯಾರ್ಯಾರು ದುಡ್ಡು ಸೇರಿಸಿ ಬಂದ್ಬಿಟ್ಟು ತಗೋಬಿಡ್ತಾನೆ.
ಅನ್ನತಕ್ಕಂಥದ್ದಲ್ಲ. ನೀವು ಬೇಕಾದ್ರೆ ರೋಲ್ಸ್ ರಾಯ್ಸ್ ಕಾರ್ ಕೂಡ ಗಮನಿಸಿ ನೋಡಿ, ಯಾವತ್ತು ಒಂದೇ ಒಂದು ಅಡ್ವರ್ಟೈಸ್ಮೆಂಟ್ ನೀವು ನೋಡಿರೋಲ್ಲ. ಬೆನ್ಸ್ ಕಾರ್ ನೋಡಿರ್ತೀರಿ, ಆಡಿ ಕಾರ್ ನೋಡಿರ್ತೀರಿ, BMW ನೋಡಿರ್ತೀರಿ. ಗಲ್ಲಿ ಗಲ್ಲಿ ಮೇಲೆ ನೀವು ಒಂದು 10 ಲಕ್ಷ ಕಟ್ಬಿಟ್ಟು ಇವತ್ತು ಡೆಲ್ಲಿನಲ್ಲಿ ನಿಮ್ಗೆ BMW ಬೆನ್ಸ್ ಕಾರ್ 15 ಲಕ್ಷಕ್ಕೂ ಸಿಗುತ್ತೆ. 7 ವರ್ಷದ, 8 ವರ್ಷದ, 5 ವರ್ಷದ್ದು ಸಿಗುತ್ತೆ. ತಗೋಬೋದು ನಿಮ್ಮ ಮನೆ ಮುಂದ್ಗಡೆ ನಿಲ್ಲಿಸ್ಕೋಬಹುದು, ಒಳ್ಳೆ ಟ್ಯಾಕ್ಸಿ ತರ. ಯೋಚನೆ ಮಾಡಿ ನೋಡಿ, ರೋಲ್ಸ್ ರಾಯ್ಸ್ ಕಾರ್ ಆ ತರ ಅಲ್ಲವೇ ಅಲ್ಲ, ಅಡ್ವರ್ಟೈಸ್ಮೆಂಟೇ ಇಲ್ಲ. ಇಟ್ಸ್ ಎ ಸ್ಟೇಟ್ಮೆಂಟ್. ನಿಜ ಹೇಳ್ಬೇಕು ಅಂದ್ರೆ ರೋಲ್ಸ್ ರಾಯ್ಸ್ ಒಂದು ಕಂಪನಿ ಏನಿದೆಯಲ್ಲ, ಅದು ಕಾರುಗಳಿಗಿಂತಲೂ ಏನ್ ಬಿಸ್ನೆಸ್ ಮಾಡ್ತಿದ್ದಾನೆ ಹಬ್ಬಬ್ಬ ಅಂದ್ರೆ ಅದೊಂದು 5% ಬಿಸ್ನೆಸ್. ಅವನ ಒಂದು 90-95% ಬಿಸ್ನೆಸ್ ಏನ್ ಗೊತ್ತಾ? ವಿಮಾನಗಳ ಇಂಜಿನ್ಗಳನ್ನ ತಯಾರಿಸ್ತಕ್ಕಂಥದ್ದು. ಏರ್ ಬಸ್ ಪ್ಲೇನ್ ಅಂದ್ರೆ ಬಿಗ್ಗೆಸ್ಟ್, ಪ್ರಪಂಚದ ಅತಿ ದೊಡ್ಡ ಪ್ಲೇನ್ ಅದು. ಅದಕ್ಕೆ ಇಂಜಿನ್ ಅನ್ನ ಸಪ್ಲೈ ಮಾಡಿಕೊಡ್ತಾನೆ ರೆಡಿ ಮಾಡಿ. ಈಗ ಕಾರ್ ಒಳಗಡೆ ಇಂಜಿನ್ ಬರುತ್ತಲ್ಲ, ಆ ರೀತಿ ರೋಲ್ಸ್ ರಾಯ್ಸ್ ದಂತಕತೆ. ಅವನೊಂದು ದೊಡ್ಡ ಕತೆ ಅವನು. ಆ ರೋಲ್ಸ್ ರಾಯ್ಸ್ ಅನ್ನತಕ್ಕಂಥ ಆ ವ್ಯಕ್ತಿ ಕೂಡ ಓದಿರೋದು 10th. ನಂಬ್ತೀರಾ? ಫೋರ್ಡ್ ಹೇಳಿದಾಗೆ ಆತ ಕೂಡ ಅದೇ ಮಾತು ಹೇಳಿರೋದು. ಒಬ್ಬ ನಾಯಕ ಹುಟ್ಟಿನಿಂದಲೇ ಬಂದಿರುತ್ತೆ ಅವನ ಲಕ್ಷಣ ಅಂತಕ್ಕಂಥದ್ದು. ಕಡೆಗೂ ಈ ವ್ಯಕ್ತಿಗೆ ಆ ವಾಚ್ ಕೊಡ್ಲಿಲ್ಲ. ಸ್ಟೇಟ್ಮೆಂಟ್, ಬ್ರಾಂಡೆಡ್ ಸ್ಟೇಟ್ಮೆಂಟ್, ಒನ್ಲಿ ಫಾರ್ ಬ್ರಾಂಡೆಡ್. ನಂಬರ್ 6 ಹುಟ್ಟಿದವರು ಬ್ರಾಂಡೆಡ್. ನೀವೆಲ್ಲಿದ್ದರೂ ಬ್ರಾಂಡೆಡ್. ನಿಜವಾಗ್ಲೂ ಹೇಳ್ತಾನೆ, ನಿಮ್ಗೆ ನಿಮ್ಮ ತಾಕತ್ ಗೊತ್ತಿಲ್ಲ, ನಿಮ್ಮ ಸರ್ಕಲ್ ನಿಮಗೆ ಗೊತ್ತಿಲ್ಲ. ನಿಮ್ಮನ್ನ ನೀವು ಒಂದು ರೀತಿ ಎಕ್ಸ್ಟ್ರಾಡಿನರಿ ಲೀಗ್, ನೀವಂತೂ ನಿಮಗದು ಗೊತ್ತೇ ಇಲ್ಲ. ಪ್ರಾಬ್ಲಮ್ ಅದೇ. ನೀವು ಸಾಮಾನ್ಯ ಜೊತೆಲಿ ಇದ್ದು ಬಿಡ್ತೀರಿ, ಗೊತ್ತಿಲ್ಲದೆ ಒಂದು ಗೆಳೆತನ, ವಿಶ್ವಾಸ. ನೀವು ಅದಲ್ಲ. ನೀವು ಸಾಮಾನ್ಯವಾಗಿ ನೀವು ಎಲ್ಲಿದ್ದರೂ ನಿಮ್ಮ ಯೋಚನೆ ನೋಡಿ. ಎಲ್ರೂ ಇಲ್ಲಿಂದ ಹುಬ್ಳಿವರೆಗೂ ಹೋಗ್ತೀನಾ, ಮೈಸೂರಿಗೆ ಹೋಗ್ತೀನಾ, ಮೈಸೂರಲ್ಲಿರೋರು, ಹುಬ್ಳಿಲಿರೋರು, ದಾವಣಗೆರೆ ಇರೋರು, ಎಲ್ಲಿರೋರು ಬೆಂಗಳೂರಲ್ಲೊಂದು ಸೈಟ್ ತಗೋತೇವಾ ಅಂತ ಯೋಚನೆ ಮಾಡ್ತಾರೆ. ಅಲ್ಲೊಂದು ಮನೆ ಕಟ್ತೇವಾ ಅಂತ. ನಿಮ್ಮ ಆಲೋಚನೆ ಏನು ಗೊತ್ತಾ? ದಿಲ್ಲಿ ಮೇ ಬೇಟ್ನೆ ಕಾಯ, ನಿಮ್ಗದಿರುತ್ತೆ. ಬಿಟ್ರೆ ಸಿಂಗಾಪುರಲ್ಲಿ ಒಂದು ಮನೆ, ಅಟ್ಲೀಸ್ಟ್ ಸಿಂಗಾಪುರ್, ಸ್ವಿಟ್ಜರ್ಲ್ಯಾಂಡ್, ಈ ರೀತಿ ಇರುತ್ತೆ. ನೀವು ಸಾಮಾನ್ಯರಾಗಿ ಹುಟ್ಟಿದ್ರು ಕೂಡ ನೀವು ನಿಮ್ಮ ರಂಗದಲ್ಲಿ ನಂಬರ್ 6 ಹುಟ್ಟಿದವರು ಅದ್ವಿತೀಯ, ಅನಂತ. ಸರಿಯಾದ ಗುರು ಸಿಗ್ಬೇಕು ನಿಮ್ಮನ್ನ ತಟ್ಟಲಿಕ್ಕೆ. ಪಕ್ಕದಲ್ಲಿ ನಿಂತ್ಕೊಂಡು ಬೆನ್ ತಟ್ಟಿದರೆ ಎಲ್ಲಿಗೆ ಬೇಕಾದ್ರೂ ನಿಲ್ಬೇಡ್ರಿ. ಅಂತ ಒಂದು ಅದ್ಭುತ ಶಕ್ತಿ ನೀವು ಕಲಾವಿದರು. ನಿಮ್ಮ ಕಣ್ಣಲ್ಲೇ ಒಂದು ಆಕರ್ಷಣೆ, ನಿಮ್ಮ ದೇಹವೂ ಆಕರ್ಷಣೆ. ನೀವು ನೋಡೋಕ್ ಸಾಮಾನ್ಯರೇ. ನೀವು ಅನ್ಕೊಳ್ಳೋದು ಯಾವಾಗ ನನ್ನಲ್ಲಿ ಏನಿದೆ ಬಿಡು, ನಾನು ಏನಿದ್ದೇನೆ ಬಿಡು ಅಂತ. ಆದ್ರೆ ನಿಮಗೆ ಗೊತ್ತಿದ್ಯಾ, ಯು ಆರ್ ಸರೌಂಡೆಡ್ ಬೈ ಸಮ್ ಸ್ಪೆಷಲ್ ಔರಾ. ನಿಮಗೆ ತುಂಬಾ ದೊಡ್ಡವ್ರ ಪರಿಚಯ ಆಗಿರುತ್ತೆ, ಬಟ್ ಯಾಕೋ ನೀವು ಆ ಬಾವಿಯಿಂದ ಎದ್ದು ಬರೋಲ್ಲ. ಬಂದು ಬಿಟ್ರೆ ಮಾತ್ರ ನೀವು ಬೇರೆ. ನೀವು ಯಾವ ರಂಗದಲ್ಲಿದ್ದರು, ಸಾಮಾನ್ಯವಾಗಿ 6ರಲ್ಲಿ ಹುಟ್ಟಿದವರಿಗೆ ಕಳಾ, ಆ ಒಂದು ಜಾದೂ, ತೇರಿ ನಜರ್ ಅಂತ ಹೇಳಿದ್ನಲ್ಲ, ಖುಷ್ಬು, ತೇರಿ, ಬದನ್. ನಿಮ್ಮ ಅಂಗಾಂಗವು ಅದೊಂಥರ ವೈಬ್ರೇಷನ್, ಬ್ಯೂಟಿಫುಲ್ ವೈಬ್ರೇಷನ್. 100% ಹೇಳ್ತಾನೆ. ನಿಮ್ಮ ಒಂದು ಅಂಗಾಲಿನಲ್ಲಿ ಸ್ತ್ರೀಯರೇನಾದರೂ 6ರ ಪ್ರಭಾವದಲ್ಲಿ ಹುಟ್ಟಿದ್ದರೆ ನೀವು ದೇವತೆಗಳೇ, ಪೂಜಿಸಲ್ಪಡಬವರೇ. ಬಾಟ್ ಯಾಕೋ ಮನೆ. ಯಾವ ದೇವರು, ನೀವು ದೇವಸ್ಥಾನಕ್ಕೆ ಹೋಗಿ ನೋಡಿ, ಶಿವ ಒಬ್ಬನೇ ಇರ್ತಾನೆ, ದೇವಿ ಒಬ್ಬಳೇ ಇರ್ತಾಳೆ, ಗಣೇಶ ಒಬ್ಬನೇ, ಸುಬ್ರಹ್ಮಣ್ಯ ಒಬ್ಬನೇ, ಶಿವಲಿಂಗ ಒಂದೇ. ಪರಿವಾರ ದೇವರುಗಳು ಅವರು ಇವರು ತುಂಬಾ ಅಪರೂಪ, ವೆರಿ ರೇರ್ ಆ ಥರ ಕಟ್ಟತಕ್ಕಂಥದ್ದು. ವೆರಿ ರೇರ್. ನನ್ನ ರಾಮಚಂದ್ರ ಪ್ರಭು ಬಿಟ್ಟು ಕೃಷ್ಣರನ್ನು ಕೂಡ ನೋಡಿ ಒಬ್ಬರೇ ಇರ್ತಾರೆ, ವೇಣುಗೋಪಾಲ ಒಬ್ಬರೇ ಇರ್ತಾರೆ. ಪಕ್ಕದಲ್ಲಿ ಯಾರೂ ಇರೋಲ್ಲ. ಯಾಕೋ ನಿಮ್ಗೆ ಅದೊಂದು ಧಾವಂತವನ್ನ ಭಗವಂತ ಕೊಟ್ಟಿರ್ತಾನೆ. ಹೌದೋ ಅಲ್ವೋ? ಇವೆಲ್ಲಿದ್ದರೂ ನಿಮ್ಮನ್ನ ಹೇಗೆ ನೋಡ್ತಿರ್ತಾರೆ, ಸ್ತ್ರೀಯರೇ ಕೆಕ್ಕರಿಸಿ ನೋಡ್ತಿರ್ತಾರೆ, ಏನೋ ಆಯ್ತು ಅಂತ. ನಿಮ್ಗದು ಗೊತ್ತೇ ಇಲ್ಲ. ಪೆದ್ದುಗಳು ಹೇಳ್ತಾನಲ್ವಾ, ಲಕ್ಷದಲ್ಲಿ
ಒಬ್ಬರಿಗೆ ಮಾತ್ರ ಅಂಥದ್ದೊಂದು ಅವಕಾಶ ಸಿಕ್ಬಿಡುತ್ತೆ. ಸಂಖ್ಯೆ 6ರಲ್ಲಿ ಹುಟ್ಟಿದವರಿಗೆ ಜಾತಕ, ಬಲಾಬಲ, ದಶ, ಭುಕ್ತಿ, ಒಂದು ದೊಡ್ಡ ವ್ಯಕ್ತಿ ಪರಿಚಯ ಆಗುತ್ತೆ ಮಕ್ಕಳು. ಅದೆಲ್ಲಿಗೂ ತಗೊಂಡೋಗುತ್ತೆ. ರಮಾಕಾಂತ್ ಅಚ್ರೇಕರ್, ಸಚಿನ್ ತೆಂಡೂಲ್ಕರ್ಗೆ ಸಿಕ್ಕ ಹಾಗೆ ಇವನ್ ಕಣೋ, ಇವನಲ್ಲಿ ಇದೇ ಕಣೋ ಅಂತ. ಡಾಕ್ಟರ್ ರಾಜ್ಕುಮಾರ್ ಗುರ್ತಿಸಿದ್ರು, ಅವ್ರಿಗೆ ಗೊತ್ತಿರ್ಲಿಲ್ಲ ತಮ್ಮ ಶಕ್ತಿ. ರವೀಂದ್ರನಾಥ್ ಟಾಗೋರ್, ಸಾಮಾನ್ಯ ಅಲ್ಲ ಮಕ್ಕಳ. ಸಂಖ್ಯೆ 6 ಇದೆಯಲ್ಲ, ಅದೊಂದು ಅದ್ವಿತೀಯ. ನೀವು 1ರಿಂದ 9 ಸಂಖ್ಯೆ ಒಳಗಡೆ ಎದ್ದು ನಿಂತುಕೊಳ್ಳೋ ಶಕ್ತಿ, ತರ ವೈಬ್ರೇಷನ್. ನಿಮಗೆ ನೀವೇ ಸಾಟಿ. ನಾನು ಹೇಳ್ತೇನಲ್ವಾ, ಎಲ್ಲವೂ ಜಾಸ್ತಿಯ ನಿಮಗೆ. ವೈರಾಗ್ಯವೂ ಜಾಸ್ತಿ, ತುಂಟುತನವೂ ಜಾಸ್ತಿ, ಆಕರ್ಷಣೀಯ ವ್ಯಕ್ತಿಗಳು, ಸ್ವಲ್ಪ ರಹಸ್ಯಮಯ ವ್ಯಕ್ತಿಗಳು ಕೂಡ. ನಿಮ್ಮ ರಹಸ್ಯ ನಿಮಗೆ ಮಾತ್ರ ಗೊತ್ತಿದೆ. ನಿಮ್ಮನ್ನ ಎಷ್ಟು ಜನ ಫಾಲೋ ಮಾಡಿದ್ರು ಅಂತ ನಿಮಗೆ, ನೀವು ಫಾಲೋ ಮಾಡೋ ಮಾತಿಲ್ಲ ಬಿಡಿ ಮಕ್ಕಳು. ನಾನು ನೇರ ಹೇಳ್ತಾನೆ, ಕಬಿ ದೌಲತ್ ಕೆ ಪೀಚೆ, ಕಬಿ ಔರತ್ ಕೆ ಪೀಚೆ, ಕಬಿ ಮೊಹಬ್ಬತ್ ಕೆ ಪೀಚೆ ನೈ ಜಾನ ಅಂತ ಹೇಳ್ತಿರ್ತಾರೆ. ನೀವೆಂದೂ ಇಲ್ಲ. ಹೌದು ಅಲ್ವೋ? ಅಂತ ನಿಮಗೆ ಈ ಒಂದು 2026 ಮಳೆಯ ಇಲ್ಲ, ಸುಂಟರ ಗಾಳಿಯ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಎಷ್ಟು ಜನಕ್ಕೆ ನಮ್ಮ ಮಾಲಿಕೆ ಇಂಟ್ರೆಸ್ಟ್ ಆಗಿದೆ, ಕಮೆಂಟ್ಸ್ ಹಾಕ್ತೀರಿ ಅಂತ ಕಾಯ್ತಿರ್ತೇನೆ. ಹಾಗೆ ಶೇರ್ ಮಾಡಿ ನಿಮ್ಮ ಆತ್ಮೀಯರಿಗೂ ಸ್ನೇಹಿತರಿಗೂ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸಂಖ್ಯೆ 6, 6ನೇ ತಾರೀಕು, 15ನೇ ತಾರೀಕು, 24ನೇ ತಾರೀಕು ಹುಟ್ಟಿರ್ತಕ್ಕಂಥವರಿಗೆ 2026 ಸ್ವಲ್ಪ ಜವಾಬ್ದಾರಿಗಳ ವರ್ಷ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ದುಡುಕಬೇಡಿ. ಸಣ್ಣ ಗೆಳೆತನಗಳಾಗುತ್ತೆ. ಜಸ್ಟ್ ನೀವು ಸಣ್ಣವರಲ್ಲ. ನನ್ನ ಮಾತು ಕೇಳಿ. ಯಪ್ಪ, ಸಿಂಹ ಎಲ್ಲಿದ್ದರೂ ಸಿಂಹ, ಕಾಡಿಗೊಬ್ಬನೇ ರಾಜ. ನೆನ್ಪಿಟ್ಕೊಳ್ಳಿ. ಆ ಪಲಗ್ನಯ್ಯ. ನೀವು ನೋಡಿ, ಮಾತು ಹೇಳ್ತಾರಲ್ಲ, ಗುಂಪು ಕಟ್ಕೊಂಡು ಬರೋದು ಹಂದಿಗಳು, ನಾಯಿಗಳು. ಗುಂಪು ಕಟ್ಕೊಂಡು ಬರೋದು. ಸಿಂಹ ಗುಂಪು ಕಟ್ಕೊಂಡು ಬಂದು ಫೈಟ್ ಮಾಡಲ್ಲ. ಖಂಡಿತ ಇಲ್ಲ. ನೀವೆಲ್ಲಿದ್ದರೂ ಸಿಂಹವೇ. ರಾಣಿ ಸಿಂಹ ನೀವು. ರಾಣಿ ಸಿಂಹ ಸಂಖ್ಯೆ 6 ಅನ್ನತಕ್ಕಂಥದ್ದು. ಅದರಿಂದ ಈ 1 ವರ್ಷ ನೀವು ಸ್ವಲ್ಪ ಜೂನ್ವರೆಗೂ ಎಚ್ಚರಿಕೆಯಿಂದಿರಿ. ಕೆಲವು ಗೊತ್ತಿಲ್ಲದೆ ಸಣ್ಣ ಸಹವಾಸಗಳಿಂದ, ಸಣ್ಣ ಗೆಳೆತನಗಳಿಂದ ನೋವು ತಿಂದಿದ್ದೀರಿ, ನಷ್ಟ ಆಗಿದ್ದೀರಿ. 2025 ಒಂಥರ ನಿಮ್ಮಲ್ಲಿರೋ ಅಷ್ಟೂ ಶಕ್ತಿನ ಈ ಥರ ನಿಲ್ಸಿದೀಯಾ ಇಲ್ವಾ ಹೇಳಿ? 2025 ಯಾಕೋ ಗೊತ್ತಿಲ್ಲ ಗುರುಗಳೇ. ಸಮಯ ಗಾಟ್ ಸ್ಟಕಪ್ ಅನ್ನತಕ್ಕಂಥದ್ದು. ಕೌಟುಂಬಿಕವಾಗಿ, ವ್ಯಾವಹಾರಿಕವಾಗಿ, ಆರೋಗ್ಯವಾಗಿ ಸ್ವಲ್ಪ ಬೆನ್ನು ನೋವು, ಸೊಂಟ ನೋವು, ಒಂದು ವ್ಯವಹಾರಗಳಲ್ಲಿ ಮೋಸ, ನಂಬಿದವರಿಂದ ಮೋಸ. ನೀವು ಗೆಲ್ಲೋವರೆಗೂ ಎಷ್ಟು ಜನ ಇದ್ರು ಹೇಳಿ? ನಿಮ್ಮ ಹತ್ರ ದುಡ್ಡಿದ್ದಾಗ, ಹೆಸರಿದ್ದಾಗ, ಪದವಿ ಇದ್ದಾಗ ಯಾರ್ಯಾರಿದ್ರು ಹೇಳಿ? ಹೌದು ಅಲ್ವಾ? ಒಂಚೂರು ಕದಲ್ತಿದ್ದಾಗೆ ಯಾರೂ ಇಲ್ಲ ನೋಡಿ. ಅದು ನಡೀತಿದೆ. 25 ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿಮ್ಗೆ ತುಂಬಾ ಸತ್ಯಗಳನ್ನ ಕಲಿಸಿಕೊಟ್ಟಿದೆ. ನೀವು ಒಂದು ಭ್ರಮೆನಲ್ಲಿ ಬಾಳ್ತಿದ್ರಿ ನೋಡಿ. ನೀವು, ನಾನು ಆಗ್ಲೇ ಹೇಳಿದೆ, ನೀವೆಲ್ಲಿದ್ದರೂ ರ್ಯಾಡೋ ಆಚೆ ರೋಲೆಕ್ಸ್. ರ್ಯಾಡೋ ಅಲ್ಲ, ರೋಲೆಕ್ಸ್. ಅದಷ್ಟೇ ಅಲ್ಲ, ರೋಲ್ಸ್ ರಾಯ್ಸ್. ನೀವು ಒಂದು ಅದ್ವಿತೀಯ. ಈ ಸಣ್ಣದಿರಿಂದ ಹೊರಗಡೆ ಬನ್ನಿ. ದೊಡ್ಡ ಆಲೋಚನೆಗೆ ಸಿದ್ಧತೆ ಮಾಡ್ಕೊಳ್ಳಿ. 6 ತಿಂಗಳು, ಜನವರಿಯಿಂದ ಜೂನ್
ಮೊದಲನೇ ವಾರದವರೆಗೂ ಸಿದ್ಧತೆಗೆ ರೆಡಿಯಾಗಿ, ಎಕ್ಸ್ಪರ್ಟ್ಸ್ ಹತ್ರ ಹೋಗಿ, ಅನುಭವಸ್ಥರ ಹತ್ರ ಹೋಗಿ, ಒಳ್ಳೆ ಲಾಯರ್ಸ್ ಹತ್ರ ಹೋಗಿ, ಒಳ್ಳೆ CAs ಹತ್ರ ಹೋಗಿ, ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಹತ್ರ ಹೋಗಿ, ಏನಾದರೂ ಒಂದು ಬಿಸ್ನೆಸ್ ಸೆಟಪ್ ಮಾಡ್ತಿದ್ದೀರಾ, ವ್ಯವಹಾರ ಸೆಟಪ್ ಮಾಡ್ತಿದ್ದೀರಾ, ಒಳ್ಳೆ ವೈದಿಕರ ಸಲಹೆ ತಗೊಳ್ಳಿ. ನೋಡಿ, ತುಂಬ ದೊಡ್ಡವರು, ಹೆನ್ರಿ ಫೋರ್ಡ್ ಅವ್ರಿಗೆ ತುಂಬ ಅನುಭವಸ್ಥರ ಕೂಟ. ಏನು ಮಾಡಬೇಕು ಅಂದರೂ ಚರ್ಚೆ ಮಾಡಿ ಒಂದಿದು. ಒಮ್ಮೆ ಒಬ್ಬ CA ಹೇಳ್ತಾನೆ, ಫೈನಾನ್ಷಿಯಲ್ ಅಡ್ವೈಸರ್, ಸರ್ ಏನಕ್ಕೆ ಸರ್ ಇಷ್ಟು ಜನ ಸುಮ್ಮನೆ ವೇಸ್ಟು, ಇಷ್ಟು ಜನ ಇಟ್ಕೊಂಡಿದ್ದೀರಿ ಇನ್ನೊಂದು. ಆಗ ಫೋರ್ಡ್ ಹೇಳ್ತಾರೆ, ನಾನು ಕೆಲಸ ಮಾಡೋದು 10 ನಿಮಿಷ, 10 ಅವರ್ ಅವ್ರ ಕೈಯಲ್ಲಿ ಕೆಲಸ ಮಾಡಿಸ್ತೇನೆ, ಅದಕ್ಕೆ ಅವ್ನು ಇಟ್ಕೊಂಡಿದ್ದೇನೆ ಅಂತಾರೆ. ಅದು ಒಬ್ಬ ನಾಯಕ 10 ನಿಮಿಷನೇ ಅದು ಜಾಸ್ತಿ ಮಾತಾಡೋಲ್ಲ. ಒಂದು ಮಾತು ಎಲ್ಲಿಗೆ ತಲುಪಬೇಕು ಅಲ್ಲಿ ತಲುಪುತ್ತೆ. ಅಲ್ಲ, ನೀವೇ ಓದ್ಕೊಂಡಿದ್ದಿದ್ರೆ ಇದು ಮಾಡಿ, ನಾನು ಓದ್ಕೊಂಡಿದ್ದಿದ್ರೆ ನಾನು ಅವನ ಥರ ಇರ್ತಿದ್ದೆ ಅಂತ ಹೇಳ್ತಾರೆ, ಅವನ ಥರ ಕೆಲಸಗಾರನಾಗಿರ್ತಿದ್ದೆ ಅಂತ. ನೀವು ಅದೇ. ಸೊ ಅದರಿಂದ ನಂಬರ್ 6 ಬಂದು ಈ 6 ತಿಂಗಳು ಕೆಲವೊಂದು ಅಪವಿತ್ರ ಮೈತ್ರಿ, ಅಪವಿತ್ರ ಗೆಳೆತನ, ಅಪವಿತ್ರ ಅಂದ್ರೆ ನಿಮ್ಮ ಯೋಗ್ಯತೆಗಲ್ಲದ ಫ್ರೆಂಡ್ಶಿಪ್ನಲ್ಲೇ ಇಟ್ಕೊಬಿಟ್ಟಿದ್ರೆ ನೀವು ಅಂತ ಪೆದ್ದುಗಳು. ಹೌದು ಅಲ್ವೋ ಹೇಳಿ? ಯಾವ್ದು ಈ ಬೀದಿ ನಾಯಿ ಬಂತು, ಹಿಂಗೆ 2 ಬಿಸ್ಕೆಟ್ ಹಾಕಿದ ತಕ್ಷಣ ಹಿಂಗೆ ಕುಣ್ಕೊಂಡು ಅದು ಇದು ಮಾಡಿದ ತಕ್ಷಣ ನೀವು ಜಸ್ಟ್ ಗಾಟ್ ಕನೆಕ್ಟಾ? ಏನು ನೀವು ಯಾರು? ಸಿಂಹ ಎಲ್ಲಿದ್ರು ಸಿಂಹದ ಜೊತೆಲೇ ಇರಬೇಕು, ಇಲ್ಲ ಸುಮ್ಮನೆ ಎದ್ಬಿಡ್ಬೇಕು. ನೀವು ಎದ್ಬಿಡ್ಬೇಕು. ನೀವು ಅದು ಸಲಗ. ನೀವು ನನ್ನ ಮಾತು ಕೇಳಿ, ಈ 6 ತಿಂಗಳು ಸಿದ್ಧತೆ ಮಾಡ್ಕೊಳ್ಳಿ. ಯಾವುದೇ ಒಂದು ಡೀಲ್ಸ್ ಆಗಲಿ, ವ್ಯವಹಾರ ಇರ್ಬೋದಾಗಲಿ, ಇನ್ವೆಸ್ಟ್ಮೆಂಟ್ ಆಗಲಿ, ಹೈ ರಿಸ್ಕು, ಹೈ ಸ್ಟೇಕು, ದೂರದ ವ್ಯವಹಾರ, ದೂರದ ಕೆಲಸ, ಮನಿ ಡಬ್ಲಿಂಗು, ಬೇಗ ದುಡ್ಡು ಮಾಡೋಣ, ಬೇಗ ಏನೋ ಸಕ್ಸಸ್ ಸಿಕ್ಬಿಡುತ್ತೆ, ಈ ಥರದಕ್ಕೆಲ್ಲ ಹೋಗಲೇಬೇಡಿ. ಸಿದ್ಧತೆ ಮಾಡ್ಕೊಳ್ಳಿ, ತಯಾರಿ ಮಾಡ್ಕೊಳ್ಳಿ. ಎಷ್ಟು ಮೌನವಾಗಿರ್ತಾನೋ ವ್ಯಕ್ತಿ ಸಿದ್ಧತೆಯಲ್ಲಿ, ಅವನಿಗೆ ಗೆಲ್ಲೋದು. ತುಂಬ ದೊಡ್ಡವ್ರು ನೋಡಿ ಸಡನ್ ಆಗಿ ಒಂದು ಅನೌನ್ಸ್ ಮಾಡಿರ್ತಾರೆ, ಅದು ಗೊತ್ತೇ ಇರೋಲ್ಲ, ಅದೆಲ್ಲ ಆಗ್ಬಿಟ್ಟಿರುತ್ತೆ, ಇವರ ಅದು ಅನ್ನುವಷ್ಟರ ಮಟ್ಟಕ್ಕೆ. ಈ 4 ಆಣೆ ಆಟ ಆಡೋರೆ ಊರಿಗೆಲ್ಲ ಹೇಳ್ಕೊಂಡು ಬರೋದು. ಸೊ ನೀವು 4 ಆಣೆಯವರಲ್ಲ, 4 ಊರುಗಳನ್ನ ಆಳುವವರು, 6ರಲ್ಲಿ ಹುಟ್ಟಿದವರು. ನಿಮ್ಗೆ ಗೊತ್ತಿದೆಯಾ ತೆಂಡೂಲ್ಕರ್ ಸಾಮ್ರಾಜ್ಯ? ತುಂಬಾ ಜನ ಗೊತ್ತಿಲ್ಲ. ಗೊತ್ತಿದೆಯಾ ನಮ್ಮ ಒಂದು ಡಾಕ್ಟರ್ ರಾಜ್ಕುಮಾರ್? ಗೊತ್ತಿದೆಯಾ? ಸಾಮ್ರಾಜ್ಯ ಅದು ಇವತ್ತಿಗೂ ಯಾವತ್ತಿಗೂ ಅಜರಾಮರದ ಹೆಸರು. ಅವ್ರಿಗೆ ಗೊತ್ತಿರಲಿಲ್ಲ ತನಗೆ ಇಷ್ಟ ಹೆಸರಿದೆ ಅನ್ನತಕ್ಕಂಥದ್ದೆಲ್ಲ. ಪುಣ್ಯಾತ್ಮ ಅಂಥವ್ರು ಓಡಾಡಿದ ಊರಿನಲ್ಲಿ ನಾವು ವಾಸಿಸ್ತಿದ್ದೇವೆ. ಲೆಜೆಂಡ್ಗಳೇ ಅದು, ಕನಸುಗಳದು. ನೀವು ಪ್ರತಿಯೊಬ್ಬರ ಕನಸು ನೀವು ಸಂಖ್ಯೆ 6. ಅದರಿಂದ ಈ ಒಂದು 5 ತಿಂಗಳು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಎಂಡ್ವರೆಗೂ ತಯಾರಿ ಮಾಡ್ಕೊಳ್ಳಿ. ಒಂದು ಮನೆ ಕಟ್ಟಬೇಕು, 10 ಬಾರಿ ವಿಚಾರಿಸಿ. ನನ್ನ ಹತ್ರ ಬಜೆಟ್ ಎಷ್ಟಿದೆ, ಈ ಬಜೆಟ್ಗೆ ತಕ್ಕಂಥದ್ದೇ, ಎಂಥ ಆರ್ಕಿಟೆಕ್ಚರ್, ಎಂಥ ಇಂಜಿನಿಯರ್, ಎಂಥ ಒಂದು ಕನ್ಸ್ಟ್ರಕ್ಷನ್ ಕಾಸ್ಟ್, ಈ ರೀತಿ ಒಂದೊಂದಕ್ಕೆ ಸಿದ್ಧತೆ. ಮಣ್ಣು, ಸಿಮೆಂಟು, ಟೈಲ್ಸ್ ಹಾಕ್ಲಾ, ಗ್ರಾನೈಟ್ ಹಾಕ್ಲಾ, ಮಾರ್ಬಲ್ ಹಾಕ್ಲಾ, ನನ್ನ ಅವಶ್ಯಕತೆಗೆ ಎಷ್ಟಿಗೆ ಈಜೋಣ, 1 ಫ್ಲೋರ್ ಕಟ್ಟೋಣವಾ, 2 ಫ್ಲೋರ್ ಕಟ್ಟೋಣವಾ, ಅದಕ್ಕೆ ಬೇಕಾದಂಥ ಕಾಗದ ಪತ್ರಗಳು, ಕಾನೂನಿಗೆ ಸಂಬಂಧಪಟ್ಟಂತ ಒಂದು ಕಾಗದ ಪತ್ರಗಳು, ಇವೆಲ್ಲವನ್ನ ಸಿದ್ಧತೆ ಹೇಗೆ ಮಾಡ್ಕೊಳ್ಳೋಣ, ಇದೆಲ್ಲ ಮಾಡಿಕೊಂಡು ಜೂನ್ 1ನೇ ವಾರದ ನಂತರ ಹೆಜ್ಜೆ ಇಡಿ. ಹೂ ವಿಲ್ ಸ್ಟಾಪ್ಸ್ ಯು? ಲೆಟ್ ಮಿ ಸೇ ಇಟ್. 100% ವಿಸ್ಮಯಕಾರಿ ನಡೆಯುತ್ತೆ. ಈ ಜನವರಿಯಿಂದ ಮೇವರೆಗೂ ನಿಮಗೊಂದು ಜಸ್ಟ್ ಪಾಸ್ ಸ್ಟ್ರೆಂತ್ ಇರುತ್ತೆ. ಬಟ್ ಅದರ ನಂತರ 200% ರಿಸಲ್ಟ್ ಬರುತ್ತೆ. ನೀವು ಹಾಕೋದು 30-35% ಇಂಪ್ಯಾಕ್ಟ್ಗೆ 35 ರೂಪಾಯಿ ಕಷ್ಟಪಟ್ಟರೆ 200 ರೂಪಾಯಿ. ಆ ರೀತಿಯ ರಿಸಲ್ಟ್ಸ್ ಬರತಕ್ಕಂಥ ಒಂದು ಛಾಯೆ ಸಂಖ್ಯೆ 6ಕ್ಕೆ ಇದೆ. ಲ್ಯಾಂಡ್ ಡೀಲಿಂಗ್ಸ್ ಅಲ್ಲಿ ಸ್ವಲ್ಪ ಹುಷಾರು, ಟ್ರಾನ್ಸ್ಪೋರ್ಟ್ ಡಿವಿಷನ್ಸ್ ಅಲ್ಲಿರೋರು ಸ್ವಲ್ಪ ಹುಷಾರು, ಈ ಒಂದು ಅಡ್ಡದಾರಿ ಸಂಪಾದನೆ ಹುಷಾರು, ವಜ್ರದ ವ್ಯಾಪಾರಿಗಳು ಸ್ವಲ್ಪ ಹುಷಾರು, ಕಲಾವಿದರಲ್ಲಿ ಹುಟ್ಟಿದ್ರೆ ಸ್ವಲ್ಪ ಹುಷಾರು. 6, 15
24 ಈ ಸಂಖ್ಯೆಗಳಲ್ಲಿ ಹುಟ್ಟಿರೋರು, ಅದರಲ್ಲೂ ಕಲಾವಿದರಾಗಿದ್ರೆ ಸ್ವಲ್ಪ ಆರೋಗ್ಯ, ಒಂದು ಸಣ್ಣ ಸರ್ಜರಿ, ಸೊಂಟ, ಮಂಡಿ ಈ ಥರದೊಂದು ಸಣ್ಣ ಒಂದು ಕದಲಿಕೆ ಆಗತಕ್ಕಂಥ ಒಂದು ಪ್ರಭಾವ ಉಂಟು. ಆಯ್ತು, ತುಂಬಾ ಗಾಬರಿ ಪಡೋದೇನಿಲ್ಲ, ರಶ್ ಮಾಡಿಬಿಡ್ತೀರಿ, ಧುಮುಕ್ ಬಿಡ್ತೀರಿ, ಮಾಡ್ಬಿಡೋಣ ಆಗ್ಬಿಡ್ಲಿ, ಯಾರೋ ಪರಿಚಯ, ಯಾರೋ ಒಂದು ಹೇಳಿದ್ರು ಇದು ಮಾಡೋಣ, ಯಾರೋ ಒಂದು ಹೇಳಿದ್ರು ಮನೆ ಲೋನ್ ಮಾಡ್ಬಿಡೋಣ, ಗಾಡಿ ಲೋನ್ ಮಾಡಿ ತಗೊಂಡ್ಬಿಡೋಣ, ಇನ್ನೊಂದು ದೊಡ್ಡ ಗಾಡಿ ತಗೋಬಿಡೋಣ, ಈ ರೀತಿಯ ಒಂದು ಪ್ರಭಾವಗಳಿಗೆ ಬೇಗ ಬೀಳತಕ್ಕಂಥ ಒಂದು ಛಾಯೆ ಉಂಟು. ಅದೊಂದು ಆಗಬಾರ್ದು ಅಂತ ಕೇಳ್ಕೊತಿದ್ದೇನೆ. ಆಯ್ತು, ನೋಡ್ಕೋತೀರಿ ಅಂತ ಹೇಳ್ತಾ ಈ ಕ್ರಿಸ್ಮಸ್ ಹಬ್ಬ ನಿಮಗೆಲ್ಲರಿಗೂ ಒಳ್ಳೆ ಸಕ್ಸಸ್ ಕೊಡ್ಲಿ. ಜೂನ್ ನಂತರವೇ ಪರ್ಚೇಸ್ ಮಾಡಬೇಕು. ಸಂಖ್ಯೆ 6, ಜೂನ್ ನಂತರ ಪರ್ಚೇಸ್. ಜಾಗ, ಮನೆ, ಮಾತುಕತೆ, ವ್ಯವಹಾರ, ಯಾರಿಗಾದ್ರೂ ದುಡ್ಡು ಕೊಡೋದು ಹುಷಾರ್, ಓಡೋಗ್ತಾರೆ, ನಂಬಿದವರು ಮೋಸ ಮಾಡ್ತಾರೆ, ಹುಷಾರ್. ದೂರ ಪ್ರಯಾಣಗಳಲ್ಲಿ ಸ್ವಲ್ಪ ತೊಂದರೆ ಉಂಟು, ದೂರದ ವ್ಯವಹಾರ ಸ್ವಲ್ಪ ತೊಂದರೆ ಉಂಟು. ಅದಕ್ಕೆ ಈ 5 ತಿಂಗಳು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ, ಸುಮ್ಮನೆ ಬಿಡಬೇಡಿ. ನೀವು ಹೇಳಲ್ಲ ರೋಲೆಕ್ಸ್ ಹೀಗೆ ಹೋಗೋದು 20 ಲಕ್ಷದ ವಾಚ್ಗೆ 40 ಲಕ್ಷದ ವಾಚ್ ಯಾಕಾಗಲ್ಲ ನನಗೆ ಅಂತ ನೀವು ತಗೊಳ್ಳಿಪ್ಪ. ನೀವು ಜೂನ್ ನಂತರ 20 ಅಂದ್ಕೊಂಡಿದ್ದು 40 ಲಕ್ಷ ತಗೋತೀರಿ. ಆ ರೀತಿ 4 ಪಟ್ಟಿದೆ. ನಮ್ಮ ಬ್ಯೂಟಿಫುಲ್ ಜರ್ನಿ. ನೀವೊಂದು ತಡೆಯೋರು ಇರಲ್ಲ, ನೆನ್ಪಿಟ್ಕೊಳ್ಳಿ. ಅಂಥದ್ದೊಂದು ಬದಲಾವಣೆ ನಡೀತಕ್ಕಂಥದ್ದಾಗುತ್ತೆ. ಒಳ್ಳೇದಾಗ್ಲಿ. ಶತಭಿಷ ನಕ್ಷತ್ರ ಇವತ್ತು, ರಾಹು ನಕ್ಷತ್ರ. ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೇಷರಾಶಿ. ಚಂದ್ರ ರಾಹುಸಾರ, ರಾಹುಸಾರ ಚೆನ್ನಾಗಿದೆ, ತೊಂದರೆಗಳೇನು ಇಲ್ಲ. ಮಿಲಿಟರಿ, ಪೊಲೀಸು, ಡಿಫೆನ್ಸು, ಜೈಲರು, ಅಗ್ನಿಶಾಮಕ ಇಲಾಖೆ, ಡಿಫೆನ್ಸ್ ಇಲಾಖೆ, ಎಕ್ಸ್ಪೋರ್ಟ್, ಇಂಪೋರ್ಟ್, ಮೆಡಿಸಿನ್ಸ್, ಕೆಮಿಕಲ್, ಮೈನಿಂಗು, ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತವಾದಂಥ ಬೆಳವಣಿಗೆ. ವೃಷಭ ರಾಶಿ. ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಅರಣ್ಯ ಇಲಾಖೆ, ಫಾರೆಸ್ಟ್ ಇಲಾಖೆ, ಈ ರೀತಿಯಲ್ಲಿ ಇರತಕ್ಕಂಥವರಿಗೆ ಗುಪ್ತಚರ ಇಲಾಖೆ, ಡಿಟೆಕ್ಟಿವ್ ಏಜೆನ್ಸಿ, ಸೆಕ್ಯೂರಿಟಿ ಏಜೆನ್ಸಿ ಅನುಕೂಲ ಸಿಕ್ತು. ಮಿಥುನ ರಾಶಿ. ವೈದಿಕ ಕೆಲಸಗಳು, ಪೂಜೆ, ಪುನಸ್ಕಾರ, ಹೋಮ, ಹವನ, ದೈವಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಅದ್ಭುತವಾದಂಥ ಪ್ರಗತಿಯನ್ನ ಪಡಿತೀರಿ. ಆಯುರ್ವೇದ ಡಾಕ್ಟರ್ಸ್, ಸಾಂಪ್ರದಾಯಿಕ ವಿದ್ಯೆಗಳು, ಇವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೂ ಅನುಕೂಲ. ಕರ್ಕಾಟಕ ರಾಶಿ ಸ್ವಲ್ಪ ಟೆನ್ಷನ್. ವೃತ್ತಿ, ಕುಟುಂಬ, ಆರೋಗ್ಯ ನೋಡ್ಕೊಳ್ಳಿ. ಚಂದ್ರ ರಾಹುಸಾರ, ರಾಹು ಅಲ್ಲೇ ಇದ್ದಾನೆ. ಒಂಥರ ಗ್ಯಾಸು, ಹುಳಿ, ಮನಸ್ಸು ಹುಳಿ, ಭಾವ ಹುಳಿ, ಆಲೋಚನೆ ಹುಳಿ, ಭಯ, ದಿಗ್ಲು ಏನೂ ಆಗೋಲ್ಲ ಮಕ್ಕಳು. ಅದೆಲ್ಲ ಮಾಡಿಸ್ತಾನೆ. ದುಮ್ ದುರ್ಗೈ ನಮಃ. ಭಗವಂತನಿಗೆ ಮೀರಿ ಏನಾದ್ರೂ ನಡೆಯುತ್ತೆ, ಅದೆಲ್ಲ ಬರುತ್ತೆ. ಬರೋ ಒಳ್ಳೇದನ್ನೇ ತಡೆಯೋಕ್ಕಾಗಲ್ಲ, ಕೆಟ್ಟದ್ದು ತಡೆದು ಬಿಡ್ತೀವ, ಆಗೋ ಒಳ್ಳೇದನ್ನೇ. ಅದಕ್ಕೆ ನಾನು ಆದಷ್ಟು ಯಾವಾಗ್ಲೂ ಜ್ಯೋತಿಷ್ಯ ಹೇಳುವಾಗ ಕೆಟ್ಟದ್ದು ಹೇಳಕ್ ಹೋಗಲ್ಲ. ಇದಿಲ್ಲ ಬಿಟ್ಬಿಡಿ ಅಂತ, ಆಗೋದನ್ನ ಇಟ್ಕೊಳ್ಳಿ ಅಂತ. ನಿಮ್ಮ ಮಗನಿಗೆ ಓದಿಲ್ಲ, ಇದ್ರಲ್ಲಿ ಮಾಡಿ ಅಂತ. ಅಯ್ಯೋ ಓದೇಬೇಕಾದ್ರಲ್ಲಿ ಇಲ್ಲ, ವೀಕ್ನೆಸ್ ಅದೇ. ವೀಕ್ನೆಸ್ ಬಗ್ಗೆ ನಾನು ಮಾತಾಡೋದೇ ಇಲ್ಲ. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ ಬರಲೇಬೇಡಿ. ಮೊನ್ನೆ ಕೂಡ ಆಸ್ಟ್ರೇಲಿಯಾದಿಂದ ಕರೆ ಹೇಳ್ತಲೇ ಇದ್ದಾನೆ, ಅಲ್ಲೊಂದು ತಕರಾರಿದೆ, ಇದು ಬಿಟ್ಟು ಇದನ್ನ ನೋಡೋಣ ಅಂದ್ರೆ ಹುಡುಗ ಕದಲ್ತಿದ್ದಾನೆ. ಅದೇ ಬದುಕು ನಿನಗೆ. ಹೌದು ಗುರುಜಿ, ಇದೆಲ್ಲ ಆಗಿದೆ. ಬಿಡು, ಅಲ್ಲೇ ಮನೆ ತಗೋತೀಯ, ಅಲ್ಲೇ ಜಾಗ ತಗೋತೀಯ, ಕಾರ್ ತಗೋತೀಯ, ದೊಡ್ಡ ಕಾರ್ ತಗೋತೀಯ ಅಂದ್ರೆ ತಗೊಂಡಿದ್ದೀನಿ ಗುರುಗಳೇ ಅಂತ. ಅಮ್ಮ ಅಪ್ಪ ನಿನಗಿಲ್ಲ ಕಣೋ, ಅವ್ರಿಗೆ ಬರಲ್ಲ ಕಣೋ ರೆಸಿಡೆನ್ಷಿಯಲ್ ಶಿಪ್ಪು, ಸುಮ್ಮನೆ ಬಂದು ಹೋಗ್ಬೇಕಷ್ಟು, ಸುಮ್ಮನೆ ಯಾಕೆ ಗಾಬರಿ ಪಡ್ತೀಯ, ಚೆನ್ನಾಗಿರ್ತೀಯ. ಅಮ್ಮ ಇಲ್ಲೇ ಇರ್ಬೇಕು. ಎಲ್ಲೋ ಒಂದು ಅಲ್ಲಿದೆ ಸೊಸೆ ಅತ್ತೆ, ಅಲ್ಲೊಂದು ಮಿಶ್ರಿತ ಭಾವ ಇದೆ. ಏನೇನು ತಲೆ ಕೆಡ್ಸ್ಕೋಬೇಡ. ಹೌದು, ಒಂಟಿ ಅಮ್ಮನೆ ಬೆಳೆಸಿರೋದು ದೇವರು, ಅದಕ್ಕೆ ನಿನಗೆ ಈ ಸ್ಥಾಯಿ ಕೊಟ್ಟಿರೋದು. ಬಲವನ್ನೇ ತೋರಿಸ್ಬೇಕು ನಾವು. ಎಲ್ಲರೂ ಇಲ್ಲ ರೀ, ಇಲ್ಲ ಮದುವೆ ಇಲ್ಲ, ನಿಜ, ಏನ್ ಮಾಡೋಣ, ಇಲ್ಲ. ರಾಮನನ್ನ ತೋರಿಸಿ ಮದುವೆ ಮಾಡಿದ್ದು ಸೀತಮ್ಮನ್ಗೆ. ರಾಮನನ್ನ ಕರ್ಕೊಂಡು ಬಂದು ಬೇಕು ಅಂತ ಅಲ್ಲೊಂದು ಜಗನ್ನಾಟಕ ಮಾಡಿತ್ತು. ಅಷ್ಟೆಲ್ಲ ಮಾಡಿದ ಮದುವೆ ಅಮ್ಮ ಜೊತೆಲಿತ್ತಪ್ಪ. ಆದಿದೇವಿ, ಜಗನ್ಮಾತೆ, ಏನು ಆದಿಶಕ್ತಿ ಸ್ವರೂಪ. ಅಮ್ಮನಿಗೆ ಅದ್ಲಿಲ್ಲ.
ಸಂಸಾರ, ಪ್ರೀತಿ, ಗಂಡ, ಅನುಬಂಧ, ಅತ್ತೆ, ಮಾವ ಎಲ್ಲಿ ಕೊಡ್ತು ನನ್ನ ಆದಿಶಕ್ತಿಗೆ? ಅದು ಬಿಡಿ, ನನ್ನ ರಾಮಚಂದ್ರ ಪ್ರಭು ಅವ್ರು ಕೊಟ್ಬಿಡ್ತಾ? ಇಲ್ಲವಲ್ಲ. ಆದ್ರೆ ಪಟ್ಟಾವಿರಾಮವಾಗಿ, ಹೌದಲ್ವಾ, ಗೆಲುವು. ಅದನ್ನ ನೋಡಿ ಅಷ್ಟೇ. ಸಿಂಹ ರಾಶಿ ಫೆರೋಷಿಯಸ್ ಜಾತಕ ಇವತ್ತು. ಅಂದುಕೊಂಡಂಥದ್ದು, ಎಸ್ಪೆಷಲಿ ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಿ, ಮಿಲಿಟರಿ, ಪೊಲೀಸು, ಡಿಫೆನ್ಸು, ಜುಡಿಷಿಯಲ್, ಎದುರಿಸ್ತಕ್ಕಂಥ ಒಂದು ಜವಾಬ್ದಾರಿಗಳು ತೆಗೆದುಕೊಂಡಿರ್ತಕ್ಕಂಥ ವ್ಯವಹಾರ, ಕೆಲಸ, ಕಾರ್ಯ, ರಕ್ಷಕ ಭಟರು, ಅದ್ಭುತವಾದ ಪ್ರಗತಿ. ಕನ್ಯಾ ರಾಶಿ ದೈವಾನುಗ್ರಹ, ದೇವಿ ದರ್ಶನ, ಗುರು ದರ್ಶನ, ಪ್ರಸಾದ ಸೇವನ, ಆರೋಗ್ಯ ಚೇತರಿಕೆ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು. ಈ ಒಂದು ಲೀಗಲ್ ಅಡ್ವೈಸರ್ ಆಗಿದ್ದೀರಾ, ಮ್ಯಾನೇಜ್ಮೆಂಟ್ ಅಡ್ವೈಸರ್ ಆಗಿದ್ದೀರಾ, ಎನಿಥಿಂಗ್ ಅಡ್ವೈಸರ್ಸ್ ಫ್ಯಾಂಟಾಸ್ಟಿಕ್ ಇವತ್ತು. ತುಲಾ ರಾಶಿ ಪಂಚಮದಲ್ಲಿ ಚಂದ್ರ ಒಳ್ಳೆಯದೇ, ರಾಹು ಸಾರ, ಇನ್ನೂ ಒಂಥರ ಮಂಕು ಭಾವ. ಮನೇಲಿ ಒಂದು ಪುಟ್ಟದಾಗಿ ಒಂದು ದೀಪ, ಧೂಪ, ಒಂದು 5 ನಿಮಿಷ ಕುಳಿತುಕೊಳ್ಳಿ, ದೇವ್ರ ಮುಂದ್ಗಡೆ ಕುಳಿತುಕೊಳ್ಳಿ, ಏಕಾಗ್ರತ, ಧ್ಯಾನ, ಪ್ರಾರ್ಥನಾ. ಮನೇಲಿ ಹಿರಿಯರಿದ್ರೆ ಅವ್ರ ಹತ್ರ ಆಶೀರ್ವಾದ ತಗೊಂಡೋಗಿ. ಹೊರಗಡೆ ಬಂದಾಗ ಯಾರಾದ್ರೂ ಬಡವರಿಗೆ, ತುಂಬಾ ಒಂದು ರಸ್ತೆ ಕಾರ್ಮಿಕರಿಗೆ ರಸ್ತೆಲಿ ಕಸ ಎಲ್ಲ ತೆಗಿತಿರ್ತಾರೆ, ಅಂಥವ್ರಿಗೆ ಒಂದು ಹಣ್ಣು, ಕಾಯೋ, ಫಲತಾಂಬೂಲ ಇಂಥದ್ದು ಕೊಟ್ಟೋಗಿ. ಏನ್ ತೊಂದರೆ ಏನಿಲ್ಲ. ಒಂಥರ ಅಳುಕು ಭಾವ ಅಷ್ಟೇ. ನಿಮ್ಮ ದಿನನಿತ್ಯದ ಕೆಲಸಕ್ಕೆ ತೊಂದರೆ ಇಲ್ಲ. ಮಾನಸಿಕ ಸಮಸ್ಯೆಯಿಂದ ಬಳಲ್ತಿರ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆ, ಡಿಸ್ಟರ್ಬ್ ಆಗ್ತಕ್ಕಂಥದ್ದುಂಟು, ಎಚ್ಚರಿಕೆ. ಅಭ್ಯಾಸಗಳು ದುರಭ್ಯಾಸಗಳಾಗ್ಬಿಡುತ್ತೆ, ಇನ್ನೂ ಎಚ್ಚರಿಕೆ. ವೃಶ್ಚಿಕ ರಾಶಿ ಸುಖಭಾವದಲ್ಲಿ ಚಂದ್ರ ಅದ್ಭುತ, ಭಾಗ್ಯೇ ಸುಖಂ, ಬಟ್ ರಾಹು ಸಾರ. ರಾಹುವು ಅಲ್ಲೇ ಇದ್ದಾನೆ. ಸೊ ಅಲ್ಲಿಗೆ ಹಿರಿಯರ ಆರೋಗ್ಯದಲ್ಲಿ ಒಂದು ಸಣ್ಣ ಹಿನ್ನಡೆ. ಇನ್ನಕ್ಕೂ ಸುಖಭಾವ ಒಂಚೂರು ಹುಳಿ ಭಾವ. ತುಂಬಾ ಸುಖ ಬೇಕು, ದೊಡ್ಡದಾಗಿರ್ಬೇಕು, ಇನ್ನೊಂದಿರ್ಬೇಕು ಅನ್ನತಕ್ಕಂಥವ್ರಿಗೆ ಅದು ಹಾಗೆ. ರಾಹುವತ್ ಶನಿ, ಕುಜವತ್ ಕೇತು ಅಂತ ಹೇಳ್ತೇವೆ. ಕುಜನು ಚೆನ್ನಾಗಿದ್ದಾನೆ, ಶನಿಯು ಚೆನ್ನಾಗಿದ್ದಾನೆ. ವಾಹನ ಯೋಗ, ಭೂಮಿ ಯೋಗ, ಮನೆ ಯೋಗ, ಅಧಿಕಾರ ಯೋಗವನ್ನು ಕೂಡ ಪಡಿತೀರಿ. ಧನಸು ರಾಶಿ ರಾಜಕೀಯದಲ್ಲಿದ್ದೀರಿ, ಕಲಾರಂಗದಲ್ಲಿದ್ದೀರಿ, ಸ್ಪೋರ್ಟ್ಸ್ ರಂಗದಲ್ಲಿದ್ದೀರಿ. ಯಾವ ರಂಗವಾದರೂ ವಿಜಯವೇ ಇವತ್ತು. ಒಂಥರ ಧೈರ್ಯ, ಸಾಹಸೆ ಲಕ್ಷ್ಮಿ ಚೆನ್ನಾಗಿದೆ. ಉದ್ಯೋಗದಲ್ಲೂ ಕೂಡ ತೃಪ್ತಿ. ಮಕರ ರಾಶಿ ಸ್ವಲ್ಪ ವಾಗ್ದೋಷ ಸ್ವಲ್ಪ ಆಗ್ಬಿಡುತ್ತೆ. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡೋಲ್ಲ, ಎಲ್ಲಿ ಮಾತನಾಡಬಾರದು ಅಲ್ಲಿ ಮಾತಾಡ್ಬಿಡ್ತೇವೆ. ಕ್ರೋಧಂ ಸರ್ವಂ ನಾಸ್ತಿ ಅಂತ ಹೇಳ್ತಾರೆ. ಕಾಮಕ್ಕಿಂತಲೂ ದೊಡ್ಡದಾದಂಥ ದೋಷ ಕ್ರೋಧವೇ ಅಂತ ಹೇಳ್ತಾರೆ. ಕಾಮವಾದ್ರೂ ಆ ಕ್ಷಣಕ್ಕೆ, ಕ್ರೋಧ ಆದ್ರೆ ಜೀವನ ಪರ್ಯಂತ ಹಾಗೇ ಇಟ್ಕೊಂಡು ಕೊತ 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 ಅಂತ ಕುದಿತಾ ಇರುತ್ತೆ. ಕ್ರೋಧದಿಂದ ನೋಡಿ ಮೊನ್ನೆ ಒಂದು ಮರ್ಯಾದಾ ಹತ್ಯೆ ಮಾಡಿದೆ. ಇನ್ನೊಬ್ಬ ದಡ್ಡ ನೋಡಿ, ಕೋರ್ಟಲ್ಲಿ, ಕೇರಳನಲ್ಲಿ ಪತ್ನಿಯ ಸುಪರ್ದಿಗೆ ಮಕ್ಕಳನ್ನು ಕೊಡಬೇಕು ಅಂದ್ರೆ ತಾನು ತನ್ನ ತಾಯಿಗೆ ಮಕ್ಕಳಿಗೆ ವಿಷ ಹಾಕಿ ತಾನು ತನ್ನ ತಾಯಿ ಇಬ್ಬರು ನೇಣಾಕೊಂಡು ಸತ್ತಿದ್ದಾರೆ. ಇಮ್ಮಿಡಿಯೇಟ್ ಮಕ್ಕಳನ್ನ ಹ್ಯಾಂಡ್ ಓವರ್ ಮಾಡ್ಬೇಕು. ಚಿಕ್ಕ ಮಕ್ಕಳು, ಅಯ್ಯೋ ಪೆದ್ದ, ಇಷ್ಟೆಯ ಭಾವುಕತನ ಮನುಷ್ಯ, ಇಷ್ಟು ಉನ್ಮಾದವ, ನಿನ್ ಮಗುನೇ ಅಲ್ವಾ, ಎಳೇ ಕಂದ ಮಗಳಪ್ಪ, ಅಯ್ಯೋ ರಾಮಚಂದ್ರ ನನಗೆ ಮಕ್ಕಳು ಅಂದ್ರೆ ಮಹಾಪ್ರಾಣ. ಮರ್ತೋಗ್ಬಿಡ್ತಾನೆ, ಪ್ರಪಂಚವನ್ನೇ ಮರ್ತೋಗ್ಬಿಡ್ತಾನೆ. ಅದಕ್ಕೆ ನನ್ನ ಅಕ್ಕನ ಮಕ್ಕಳು, ತಂಗಿ ಮಕ್ಕಳು, ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಮನೆ ತುಂಬಾ ಮಕ್ಕಳು. ನನ್ನ ಮಾವ ಊರಲ್ಲಿ ಕೂತಿದ್ದಾನೆ, ಬೈತಿರ್ತಾನೆ, ಏನು ಎಲ್ಲಾನು ತಗೊಬಂದು ಹಾಕೋಬಿಟ್ಟಿದೀಯ ಅಂತ. ಅವರಿಗೇನು ಗೊತ್ತು, ಅವ್ರಿಗೇನು ಗೊತ್ತು, ಪಾಷಾಣ ಹೃದಯ ಅಂತ ಅಮ್ಮ ಹೇಳೋದು. ಅಮ್ಮನ ಹೃದಯ ಕಣೋ ನೀನು ಅಂತ. ನಾನು ಮಕ್ಕಳು ಅನ್ನೋದು ನನಗೆ ಬಂದ್ಬಿಟ್ಟು ಅಂದ್ರೆ ಮರ್ತೋಗ್ತಾನೆ ಮಕ್ಕಳು. ಇವತ್ತಿಗೂ ಹೇಳ್ತೇನೆ. ಇವತ್ತು ಉಡುಪಿಯಿಂದ ಒಂದು ತಾಯಿ ಜೀವ ಮಗುನ್ ಕರ್ಕೊಂಡ್ ಬಂದಿತ್ತು. ನಾ ಹೇಳ್ದೆ, ಎಂತ ಮಗು ಕರ್ಕೊಂಡ್ ಬಂದಿದ್ಯಮ್ಮ, ದೇವ್ರ ಕೃಷ್ಣನೇ ಎಳ್ದು ಬಿಟ್ಟಿದ್ದಾನೆ, ಉಡುಪಿ ಕೃಷ್ಣನೇ. ಆ ಮಗು ಇರ್ತೀಯ ನನ್ನ ಜೊತೆ ಅಂದ್ರೆ ಇರ್ತೀನಿ ಅನ್ನತ್ತೆ. ಅಯ್ಯೋ, ಸ್ವತ್ತೆಲ್ಲ ಕೊಟ್ಬಿಡ್ತೇನೆ, ನನ್ನ ಹೆಸರು ಕೊಟ್ಬಿಡ್ತೇನೆ. ನಗ್ತಿದ್ದಾರೆ ತಾಯಿ ಮಕ್ಕಳು.
ಇದು. ಸೊ ಆ ಹುಚ್ಚ ನೋಡಿ, ಈ ರಾಹು ಉನ್ಮಾದ, ಗುರು ವಕ್ರ, ಮಕ್ಕಳಿಗೆ ವಿಷಯ ಹಾಕ್ಬಿಟ್ಟು ಹೆಂಡತಿ ಹತ್ರ ತಾನೆ ಇನ್ನೆಲ್ಲಿ ಹೋಗ್ತಿದ್ದಾವೆ. ತುಂಬ ಪ್ರೀತಿಸಿದ್ದೇವೆ ಅಂದ್ರೆ ಅಗಲಿಕೆಯೇ ದಡ್ರು. ನಾವು ಯಾವ್ದೊಂದು ತುಂಬಾ ಅಟ್ಯಾಚ್ ಮಾಡ್ಕೋತೇವೆಯೋ ಡಿಟ್ಯಾಚ್ ಭಗವಂತ ಮಾಡೇ ಮಾಡ್ತಾನೆ. ಅಮ್ಮನ ಹತ್ರ ಬೆಳೀತವೆ, ಆ ಎಳೆ ಕಂದಮ್ಮಗಳಿಗೆ ವಿಷ ಇಟ್ಟು ಸಾಯಿಸ್ಬೇಕಾ? ಯೋಚನೆ ಮಾಡಿ ನೋಡಿ. ಮನುಷ್ಯ ಹೀಗೆ ಇನ್ನೊಬ್ಬ ಗರ್ಭಿಣಿ ಮಗಳು ಅನ್ಯ ಜಾತಿ ಅನ್ಯ ಕೋಮು ಅಂತ ಹೇಳ್ಬಿಟ್ಟು, ಅಯ್ಯೋ ಹುಚ್ಚ. ಈಗ ತೃಪ್ತಿಯಾ? ನೀನ್ ಹೆತ್ತು ಹೊತ್ತು ನೋಡಿ, ತುಂಬಾ ಪ್ರೀತಿ ಸ್ಥಿತಿಯೆಲ್ಲ ಬಿಟ್ಟು ಬಿಡು, ಹೋಗು, ಎಲ್ಲೋ ಬದುಕೋ ಹೋಗು. ತುಂಬಾ ದ್ವೇಷ ಸ್ಥಿತಿ, ಅವರಿಂದ ನೀನ್ ದೂರ ಹೊರಟೋಗು. ಏನಕ್ಕೆ ಮನುಷ್ಯ ಇಷ್ಟು ಒಂದು ಭೀಭತ್ಸನ ಆಗ್ತಿದ್ದಾನೆ? ಇಷ್ಟು ಪಾಖಂಡಿ ಹೃದಯವ? ಅಂಥದ್ದು ನಮ್ಮ ಮಕ್ಕಳು ಏನ್ ಮಾಡ್ಬೇಕು? ಹೋಗ್ಲಿ ಬಿಡಿ, ನಮಗೆಲ್ಲ ನಮ್ಮ ಪ್ರಾಪ್ತಿ ಎಲ್ಲ ಹೋಗಮ್ಮ, ಎಲ್ಲ ಎದ್ಬಿಡು, ನಮ್ಮ ಮುಂದ್ಗಡೆ ಇರ್ಬೇಡಮ್ಮ, ನಮ್ಮ ಮುಂದ್ಗಡೆ ಇರ್ಬೇಡ ತಾಯಿ ಅಂತ. ಮಕರಂ ಜಾಗೃತಂ. ನಿಮ್ಮ ಆ ಒಂದು ಮಾತು ಯಾರಿಗಾದ್ರೂ ಒಂಚೂರು ಪೆಟ್ಟಾಗ್ತಕ್ಕಂಥದ್ದು ಉಂಟು. ಅದು ಬಿಟ್ರೆ ವೃತ್ತಿ ಉದ್ಯೋಗ ತೊಂದರೆ ಇಲ್ಲ. ಕುಂಭರಾಶಿ ಬ್ಯೂಟಿಫುಲ್. ರಾಹು ನಿಮ್ಮನೇಲೆ ಒಂಥರ ಆರೋಗ್ಯ ಒಂಚೂರು ನೋಡ್ಕೊಳ್ಳಿ. ಕೆಲವು ಕೆಲಸ ಕಾರ್ಯಗಳು ವ್ಯವಸ್ಥೆಗಳು ಎದ್ದು ಬಿದ್ದು ಓಡೋದು ಮಾಡೋದು ನೋಡೋದು, ಎಲ್ಲೋ ಅಲ್ಲೊಂದು ಎಳೆದಾಟದ ಒಂದು ಆರ್ಭಟ ಇರ್ತಕ್ಕಂಥದ್ದು ನಿಭಾಯಿಸ್ತೀರಿ. ರಾಹು ಸಿಂಹಿಕಾ ಗರ್ಭ ಸಂಭೂತಂ, ಸಿಂಹವೇ, ನೀವೆಲ್ಲಿದ್ದರೂ ಸಿಂಹವೇ. ಹೇಳದ್ನಲ್ಲ, ಕುಂಭರಾಶಿ ನಿಮಗೆ ಗೊತ್ತಿಲ್ಲ ಅಷ್ಟೇ. ನಿಮಗೆ ಯಾರಾದ್ರೂ ಬೆಂತಡ್ತಿರ್ಬೇಕು. ಮೊನ್ನೆ ಒಬ್ರು ದೊಡ್ಡ ಅಧಿಕಾರಿ, ಅವ್ರಿಗೆ ಇನ್ನೊಂದು ಅಧಿಕಾರ ಬಂದಿದೆ, ಸ್ಥಾನದ್ದು ಓಡ್ ಬಂದ್ಬಿಟ್ಟಿದೆ. ತುಂಬಾ ದೊಡ್ಡ ಆಸ್ಪತ್ರೆ ಸಮೂಹ, ಅಂತಿಂತ ಆಸ್ಪತ್ರೆ ಸಮೂಹ ಅಲ್ಲ, ಇಟ್ಸ್ ಇಂಟರ್ನ್ಯಾಷನಲ್ ಫೇಮಸ್, ಥೌಸಂಡ್ಸ್ ಆಫ್ ಕ್ರೋರ್ಸ್. ನನಗೆ ಗೊತ್ತಿದೆ, ನಾ ಹೇಳಿದೆ ನಿಮ್ಗೆ ಆಲ್ರೆಡಿ ಪೊಸಿಷನ್ ಆಗ್ಬಿಟ್ಟಿದೆ, ನೀವು ಸುಮ್ಮನೆ ಕನ್ಫ್ಯೂಷನ್ ಆಗಿ ಬಂದಿದ್ದೀರಿ ಸರ್. ನನ್ನ ಹತ್ರ ಯಾಕೆ ಬರೋಕ್ ಹೋದ್ರಿ? ಆಲ್ರೆಡಿ ಇರ್ಲಿ ಅದೊಂದು ಅನ್ನತಕ್ಕದೇ ನಿಮ್ಮಿಂದ ನಿಭಾಯಿಸ್ತದೆ. ಯು ಆರ್ ಅ ಲೆಜೆಂಡ್. ನಿಮಗೆ ಗೊತ್ತಿಲ್ಲ, ಕುಂಭರಾಶಿಯ ಸ್ಟಿಲ್ ಐ ರಿಮೆಂಬರ್ ಶತಭಿಷ ನಕ್ಷತ್ರ ಹಿರಿಯರು ಡೇಟ್ಸ್ ಹಾಕೇ ಕೊಟ್ಟು ಕಳಿಸ್ತೆ. ಕೊಟ್ಟು ಕಳಿಸ್ತೀರಾ, ಹೋಗಿ ನೀವು ಯಾಕೆ ಯೋಚನೆ ಮಾಡ್ತೀರಾ ಅಂತ, ಅಮ್ಮ ಅವ್ರ ಕೈಯಲ್ಲಿ ಅಂತ. ಕುಂಭಕ್ಕೆ ಅಂಥದ್ದೊಂದು ರಾಜಯೋಗವಿದೆ. ಹೆಜ್ಜೆ ಇಡಿ, ಭಯ ಪಡಬೇಡಿ. ನ್ಯಾಯವಾಗಿದ್ದೀರಿ, ಧರ್ಮವಾಗಿದ್ದೀರಿ, ಯಾಕೆ ಚಿಂತನೆ. ಇನ್ನು ಮೀನರಾಶಿ ಆಕಸ್ಮಿಕ ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ಒಂಚೂರು ಸ್ಟ್ರೆಸ್ ಅನ್ಸುತ್ತೆ ಅಷ್ಟೇ. ದೈವ ಪ್ರಸಾದ ಸೇವಿಸ್ತಕ್ಕಂಥದ್ದು. ಮನೆ ಮುಂದ್ಗಡೆ ಒಂದು 9 ದೀಪ ಹಚ್ಚಿ ದುರ್ಗಾ ಸಪ್ತಶತಿ ಕೇಳಿ, ನಿಮ್ ಬಲ ಅದು. ನೀವೇನೇನೋ ತಲೆ ಕೆಡ್ಸ್ಕೋಬೇಡಿ. ಬೇರೆಯವರ ನೆಗೆಟಿವ್ ಮಾತುಗಳು ಅದು ಇದ್ದಿದ್ದೆ ನಿಮ್ಗೆ ಉಕ್ಕು ಬಿಡುತ್ತೆ. ಕುಂಭರಾಶಿಯ ಶನಿ ಅಲ್ವಾ, ಅವ್ನು ನಿಮ್ಮನೇಲಿ ಕೂತಿದ್ದಾನಲ್ವಾ, ಹಿಂಗ ಹಂಗ. ಅಯ್ಯೋ, ಶನಿಯೇ ಬಂದು ಕೂತ್ರೆ ಏನ್ ಗೊತ್ತಿಲ್ಲ, ಬಂಡ ಧೈರ್ಯ. ಅದು ಲಾಭಾಧಿಪತಿ, ಅದನ್ನ ಎಕ್ಸ್ಪೆಂಡಿಚರ್ ಅಷ್ಟೇ, ಇನ್ನೇನೂ ಇಲ್ಲ. ಚೆನ್ನಾಗಿದೆ. ಆಮದು ರಫ್ತು, ಮೆಡಿಸಿನ್ಸು, ಕೆಮಿಕಲ್ಸು, ಫರ್ಟಿಲೈಸರ್ಸು, ಇಂಥ ಒಂದು ವೃತ್ತಿ ಉದ್ಯೋಗದಲ್ಲಿರುವವರಿಗೆ ಒಂದು ಸ್ವಲ್ಪ ಪರಿಶ್ರಮವಾದರೂ ಅನುಕೂಲಕರವಾಗಿರ್ತಕ್ಕಂಥ ಅದ್ಭುತವಾದಂಥ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.